ಹೇಗೆ ಹೇಗೆ ಸ್ಟಾರ್ಟ್ ಆಯ್ತು ಇದು ಗತವೈಭವ ಅನ್ನೋದು? ಸುನಿ ಸರ್ ಎಲ್ಲ ಲಾಂಚ್ ಮಾಡಿದ್ರೆ ಯಾರಪ್ಪ ಈ ಹುಡುಗ ಅಂತ ಇಡೀ ಇಂಡಸ್ಟ್ರಿ ಒಂದ್ಸಲ ಇದ್ರ ತಿರುಗಿ ನೋಡುತ್ತೆ. ನನಗೆ ಅವಾಗ ಅನಿಸ್ತು, ಇಡೀ ಇಂಡಸ್ಟ್ರಿ ಒಂದ್ಸಲ ತಿರುಗಿ ನೋಡುತ್ತಾ ಅಂದರೆ ನನ್ನೂ ಲಾಂಚ್ ಮಾಡಿದ್ರೆ ಚೆನ್ನಾಗಿರುತ್ತಲ್ವಾ ಅಂತ ಅವಾಗ ಅನ್ಕೊತಾ ಇದ್ದೆ. ಸಿಂಪಲ್ ಸುನಿ ಅವ್ರು ನಾನು ಲಾಂಚ್ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಅನ್ಕೊತಾ ಇದ್ದೆ. ಸುನಿ ಸರ್ ಬಂದು ನನಗೆ ಒಂದು ಕಥೆ ಇದೆ, ಅದು ಶೋರ್ ಶಾರ್ಟ್ ಹಿಟ್ ಸಿನಿಮಾ, ನಾನೇ ಪ್ರೊಡ್ಯೂಸ್ ಮಾಡಬೇಕು ಅಂತ ಇಟ್ಕೊಂಡಿದ್ದೆ. ನಾನೇ ಪ್ರೊಡ್ಯೂಸ್ ಮಾಡಿ ಅದರಲ್ಲಿ ಚೆನ್ನಾಗಿ ದುಡ್ಡು ಬರುತ್ತೆ ಅಂತ ನಂಗೆ ನಂಬಿಕೆ ಇದೆ. ಇವಾಗ ಸುನಿ ಅಂದರೆ ಜನ ಬೇರೆ ಸಿನಿಮಾಯಿಂದ ನಾಪ್ಸ್ಕೋಬೇಕು, ಆ ಸಿನಿಮಾ ನನ್ನ ಜೊತೆ ಆಗಿರ್ಬೇಕು ಸರ್, ನಿಮ್ಮ ಕೆರಿಯರ್ನ ಬೆಸ್ಟ್ ಸಿನಿಮಾ ನನ್ನ ಜೊತೆ ಆಗಿರಬೇಕು, ಇದು ನನ್ನ ಸ್ವಾರ್ಥ ಅಂತ ನಾನು ಅವ್ರಿಗೆ ಹೇಳಿದ್ದೆ. ಎಲ್ಲೆಲ್ಲಿ ಓದಬೇಕು ಅಂತ ಹೋಗಿ ನೀವು ಆತ್ಮಾವಲೋಕನ ಮಾಡಿಕೊಂಡು ಇಲ್ಲಿ ಬಂದು ನಾನು ಪ್ರಾಕ್ಟೀಸ್ ಮಾಡಲ್ಲ, ನಾನು ಫಿಲ್ಮ್ ನಮ್ಮ ಅಪ್ಪ ಅಮ್ಮಂಗೆ ಹೆಂಗಾಗಿರ್ಬೋದು ಹೇಳಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಟಿವಿ ಸ್ಪೆಷಲ್. ನಾನು ವೈದೇಹಿ ಬಾಟಿ. ನಮ್ಮ ಸಿಂಪಲ್ ಸುನಿ ಸರ್ ಸಿಂಪಲ್ ಕಥೆಗಳನ್ನು ಬಿಟ್ಟು ಒಂದು ವೈಭವೋಪೇರಿತವಾದಂತಹ ಒಂದು ಕಥೆಯನ್ನ ಇಟ್ಕೊಂಡು ಸಿನಿಮಾನ ರೆಡಿ ಮಾಡಿದ್ದಾರೆ. ನವೆಂಬರ್ 14ನೇ ತಾರೀಕು ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಯಾವುದಪ್ಪ ಅದು ಸಿನಿಮಾ ಅಂದರೆ ಗತವೈಭವ. ಗತವೈಭವ ಮೂಲಕವಾಗಿ ನಮ್ಮ ಸ್ಯಾಂಡಲ್ವುಡ್ಗೆ ಹೀರೋ ಆಗಿ ಡೆಬ್ಯೂ ಎಂಟ್ರಿಯನ್ನು ಕೊಡ್ತಾ ಇರುವಂತಹ ಹೀರೋ ಹೆಸರು ದುಷ್ಯಂತ್ ಅಂತ. ಸೊ ಬಂದಿದ್ದಾರೆ ಗತವೈಭವ ಬಗ್ಗೆ ಮಾತನಾಡೋದಕ್ಕೆ, ಹಾಗೆ ಅವರ ಒಂದಿಷ್ಟು ಜರ್ನಿ ಬಗ್ಗೆ ಮಾತಾಡೋಣ. ಅಷ್ಟೇ ಅಲ್ಲದೆ ಒಂದಿಷ್ಟು ಫನ್ ಕ್ವೆಶನ್ಸ್ ಕೂಡ ನಾನು ರೆಡಿ ಮಾಡ್ಕೊಂಡಿದ್ದೀನಿ, ಅದನ್ನೂ ಕೇಳೋಣ. ಮೊದಲದಾಗಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ, ನಂತರ ಮಾತುಕತೆನ ಪ್ರಾರಂಭಿಸೋಣ. ನಮ್ಮ ಕಾರ್ಯಕ್ರಮಕ್ಕೆ ಹಾರ್ಡ್ಲಿ ವೆಲ್ಕಮ್. ವೈದೇಹಿ ಮೇಡಮ್ ನಮಸ್ಕಾರ. ಓಕೆ, ಯಾಕೆ ಪಂಚವಾರ್ಷಿಕ ಯೋಜನೆ ಆಗ್ಬಿಡ್ತಲ್ಲ ಗತವೈಭವ? ನೀವು ಅದನ್ನ ತಲೆಯಲ್ಲಿ ಇಟ್ಕೊಂಡಿದ್ರೆ ನಮ್ಮ ಪಂಚವಾರ್ಷಿಕ ಯೋಜನೆ ಮಾಡ್ಕೊಂಡು ಅದಾದ್ಮೇಲೆ ನಾವು ಹೊರಗಡೆ ಬಂದು ಜನಗಳಿಗೆ ಈ ಪಂಚವಾರ್ಷಿಕ ಯೋಜನೆನ ಸಿಹಿ ಉಣಬಡಿಸ್ಬೇಕು ಅಂತ. ಅಂದ್ರೆ ಒಂದು ಟಿಕೆಟ್ ಪ್ರೈಸ್ಗೆ 4 ಸಿನಿಮಾ ತೋರ್ಸೋಣ ಅಂತ ಶುರು ಮಾಡಿ ಒಂದೇ ಸಿನಿಮಾದಲ್ಲಿ 4 ಸಿನಿಮಾ ಅದು ನಿಜವಾಗ್ಲೂ ಹಂಗೆ ಆಗಿರೋದಲ್ವಾ? 4 ಸಿನಿಮಾನ ತೋರಿಸ್ಬೋದು, ಯಾಕಂದ್ರೆ 4 ಟೈಮ್ ಲೈನ್ ಅಲ್ಲಿ ಒಂದು ಸಿನಿಮಾ ಹೋಗ್ತಾ ಇದೆ. ಯಾಕೆ ಹಿಂಗೆ ಅಂತ 4 ಸಿನಿಮಾ ಮಾಡಿದ್ರಲ್ಲೂ ಅದರಲ್ಲೂ ನೀವೇ ಹೀರೋ ಆಗಿ 4 ಸಿನಿಮಾ ನಿಮ್ದು ಹೀರೋ ಆಗಿ ಅವ್ರು ಬರ್ತಾ ಇತ್ತಲ್ಲ ಹೊರಗಡೆ. ಸಿಂಪಲ್ ಸುನಿ ಸರ್ ಈ ತರ ಸಿಂಪಲ್ ಆಗಿ ಯಾಕೆ ಮಾಡಿಲ್ಲ, ಕಾಂಪ್ಲಿಕೇಟ್ ಮಾಡ್ಕೊಂಡ್ರ ಅಂತ? ಇದನ್ನ ಪ್ರಶ್ನೆ ಅವ್ರಿಗೆ ಕೇಳ್ಬೇಕು ನೀವು. ಆದ್ರೆ ನಿಜ ಹೇಳ್ಬೋದು, 4 ಬೇರೆ ಬೇರೆ ಸಿನಿಮಾ ತರನೇ ಮಾಡ್ಬೋದು ಆಕ್ಚುಲಿ. ಆದ್ರೆ ಎಲ್ಲದೂ ಒಂದೇ ಕಥೆಯಲ್ಲಿ ಪೋಣಿಸಿರೋದು ಅವ್ರಿಗೆ ಹ್ಯಾಟ್ಸ್ ಆಫ್ ಹೇಳ್ಬೇಕು ಡೈರೆಕ್ಟರ್ ಸರ್ಗೆ. ಒಂದ್ ಕಡೆ ಪುರಾಣಗಳು, ಇತಿಹಾಸ, ಈ ಥರದ್ದು ದೇವಲೋಕ, ಸಮುದ್ರ ಮಂಥನ, ಈ ಥರದ ಕಥೆ. ಇನ್ನೊಂದು ಕಡೆ ಪೋರ್ಚುಗಲ್ಲು, ಯುರೋಪು, 15ನೇ ಶತಮಾನ, 14ನೇ ಶತಮಾನ, ಈ ಥರದ ಕಥೆ. ಇನ್ನೊಂದು ಕಡೆ ಕರಾವಳಿ ಕರ್ನಾಟಕ, ಅಲ್ಲಿ ಒಬ್ಬ ಕಂಬಳ ಓಡಿಸೋನು, ಅವನ ಲವ್ ಸ್ಟೋರಿ, ಮತ್ತು ಅಲ್ಲಿ ಇನ್ನೂ ಬೇರೆ ಬೇರೆ ಡ್ರಾಮಾ ಎಲಿಮೆಂಟ್ಸು, ಈ ಥರದ ಕಥೆ. ಇದೆಲ್ಲದೂ ವಾಸ್ತವ ಇವತ್ತಿಗೆ ಸಂಬಂಧ ಇದೆ. ಇಟ್ ಈಸ್ ಆಲ್ ಕನೆಕ್ಟೆಡ್ ಟು ಪ್ರೆಸೆಂಟ್ ಡೇ ಅಂತ ಹೇಳೋದು ಸ್ಕ್ರೀನ್ ಪ್ಲೇ. ಅದ್ಭುತವಾಗಿ ಕಥೆ ಬರೆದಿದ್ದಾರೆ. ಹಂಗಾಗಿ 4 ಸಿನಿಮಾ ಮಾಡ್ದಂಗೆ ನೀವು ಹೇಳ್ತಾ ಇದ್ದೀರಾ. ಹೌದಾಯ್ತಾ, ಇವಾಗ 4 ಇದನ್ನ ಟೈಮ್ ಲೈನ್ ನೀವು ಒಂದೇ ಸಿನಿಮಾದಲ್ಲಿ ತಗೊಂಡ್ ಬರ್ತಾ ಇದ್ದೀರಲ್ವಾ? ಇದು ಹೆಂಗಾಗತ್ತೆ ಗೊತ್ತಾ? ನಾನು ಯೋಚನೆ ಮಾಡಿ, ಇವಾಗ ನಾವು ಮಲ್ಕೊಂಡಿರ್ತೀವಿ, ಕನಸು ಬೀಳ್ತಾ ಇರತ್ತೆ, ಎಲ್ಲೋ ಒಂದ್ ಕಡೆ ಹೋಗಿರ್ತೀವಿ, ಮತ್ತೆ ಇನ್ನೆಲ್ಲೋ ಒಂದ್ ಕಡೆ ಜಂಪ್ ಆಗ್ತೀವಿ, ಮತ್ತೆ ಇನ್ನೆಲ್ಲೋ ಒಂದ್ ಕಡೆ ಜಂಪ್ ಆಗ್ತೀವಿ, ಕೊನೆಗೆ ಒಂದ್ ಕಡೆ ಬಂದಿರ್ತೀವಿ. ಸೊ ಹಿಂಗೆ ಆಗ್ತಾ ಹೋಗತ್ತಾ? ಇದು ಹೆಂಗ್ ಕನೆಕ್ಟ್, ನನಗೆ ಹೆಂಗಂದ್ರೂ ಗೊತ್ತಾಗ್ತಾ ಇಲ್ಲ. ನೀವು ಹೆಂಗೆ ಸಿನಿಮಾನ ಒಂದ್ಸಲ ಈ ಕಡೆ, ಆಮೇಲೆ ಪೋರ್ಚುಗಲಿಗೆ ಕನೆಕ್ಟ್ ಮಾಡ್ಕೊಳ್ತೀವಿ, ಆಮೇಲೆ ಮಂಗಳೂರಿಗೆ ಕನೆಕ್ಟ್ ಮಾಡ್ಕೊಳ್ತೀವಿ, ಮತ್ತೆ ಇವಾಗ ಪ್ರೆಸೆಂಟ್ ಹೆಂಗೆ ಹೋಗೋದು ಅಂತ ನನಗೆ ಕನ್ಫ್ಯೂಷನ್. ಇಲ್ಲ, ತುಂಬಾ ಚೆನ್ನಾಗಿ ಪೋಣಿಸಿದ್ದಾರೆ. ಇಟ್ ಇಸ್ ಸ್ಟಿಚ್ಡ್ ವೆರಿ ವೆಲ್. ನೀವು ಹೇಳಂಗೆ ಕನ್ಸಲ್ಲಿ ಇದು ಬಂದು ಇದು ಇಲ್ಲಿಂದ ಇಲ್ಲಿಗೆ ಹೋಗಿ ಆ ಥರ ಇಲ್ಲ, ಆ ಥರ ರ್ಯಾಂಡಮ್ ಆಗೂ ಇಲ್ಲ. ಚೆನ್ನಾಗಿದೆ, ಚೆನ್ನಾಗಿ ಪೋಣಿಸಿದ್ದಾರೆ ಡೈರೆಕ್ಟರ್ ಸರ್. ಅವರೇ ಕಥೆ ಬರೆದಿರೋದು ಅವರೇ ಆಗಿರೋದು. ಅದೇ ಕಥನ, ರಚನಾ, ವಚನ, ಗೀತ ರಚನಾ, ನಿರ್ದೇಶನ, ಅಷ್ಟೇ ಎಲ್ಲ ಅವರೇ. ಮೇನ್ ಹೀರೋ ಅವರೇನೆ. ಸಿಂಪಲ್ ಸುನಿ ಸರ್ದು ಒಂದು ಪ್ಯಾಟರ್ನ್ ಇದೆ ಅವ್ರದ್ದು. ಯಾವುದೇ ಒಂದು ಮೂವಿ ತಗೊಂಡ್ರು ಅಲ್ಲಿ ಒಂದು ರೊಮ್ಯಾಂಟಿಕ್, ಒಂದು ಇದನ್ನು ಕಾಮಿಡಿನ ಮಿಕ್ಸ್ ಮಾಡಿ ಅಂತ ಒಂದು ಮಾಡೋದು. ಬಟ್ ಈ ಸಿನಿಮಾ ಬಿಟ್ಟು ಲಾಸ್ಟ್ ಸಿನಿಮಾಯಿಂದ ಅವ್ರದ್ದು ಒಂದು ಸ್ವಲ್ಪ ಪ್ಯಾಟರ್ನ್ ಚೇಂಜ್ ಮಾಡ್ಕೊಂಡಿದ್ದಾರೆ. ಎಕ್ಸ್ಪೆರಿಮೆಂಟಲ್ ಮೂವಿ ಮಾಡಬೇಕು ಅಂತ ಮಾಡ್ಕೊಂಡಿದ್ದಾರೆ. ಸೊ ಅವತಾರ ಪುರುಷದಿಂದ ಅವ್ರದ್ದು ಇದು ಎಕ್ಸ್ಪೆರಿಮೆಂಟಲ್ ಸ್ಟಾರ್ಟ್ ಆಯಿತು. ಅವತಾರ ಪುರುಷ ಆದಮೇಲೆ ಇವಾಗ ಇದು ಬರ್ತಾ ಇರೋದು. ಸೊ ಆ ಒಂದು ಕಂಫರ್ಟ್ ಝೋನನ್ನ ಬಿಟ್ಟು ಹೊರಗಡೆ ಬರ್ತಾ ಇರೋದು. ಸೊ ಸಿಂಪಲ್ ಸುನಿ ಸರ್ನ ನೀವು ನೋಡಿದಾಗ ನಿಮಗೆ ಏನು ಥಾಟ್ ಬರ್ತಾ ಇತ್ತು ಅವ್ರು ನೋಡಿದೆ? ಬಿಕಾಸ್ ಅವ್ರನ್ನ ಮಾತಾಡಿಸಿದಾಗ, ಅವ್ರ ಜೊತೆ ನಾವು ಕಾನ್ವರ್ಸೇಷನ್ ಮಾಡಿದಾಗ ಸಿಕ್ಕಾಪಟ್ಟೆ ಸೀರಿಯಸ್ ಮನುಷ್ಯ ಅಂತೂ ಅಲ್ಲ, ಸಿಕ್ಕಾಪಟ್ಟೆ ಜಾವಿಯಲ್ಲು, ಏನು ಮಾತಾಡಿದ್ರು ಅದಕ್ಕೊಂದು ಪಾಯಿಂಟ್ ಇಟ್ಕೊಂಡಿರ್ತಾರೆ. ಕ್ರಿಕೆಟ್ ಲವರು. ಸೊ ಇದೆಲ್ಲವೂ ನಿಮಗೆ ಕನೆಕ್ಟ್ ಆಯ್ತಾ ಹೆಂಗೆ? ಅಂದರೆ ಮೊದಲನೇದಾಗಿ ನಾನು ಅಭಿನಯ ಶಾಲೆಯಲ್ಲಿ ತರಬೇತಿ ತೊಗೋಬೇಕಾದ್ರೆ ನಮ್ಮ ಗುರುಗಳೊಬ್ಬರು
ಹೇಳ್ತಾ ಇದ್ರು, ನಾನು ಮೊನ್ನೆ ಒಂದು ಶೂಟಿಂಗ್ ಹೋಗಿದ್ದೆ, ಬಜಾರ್ ಅಂತ ಸಿನಿಮಾ, ಹೊಸ ಹುಡುಗನ ಸುನಿ ಲಾಂಚ್ ಮಾಡ್ತಾ ಇದ್ದಾರೆ. ಸುನಿ ಸರ್ ಎಲ್ಲ ಲಾಂಚ್ ಮಾಡಿದ್ರೆ ಯಾರಪ್ಪ ಈ ಹುಡುಗ ಅಂತ ಇಡೀ ಇಂಡಸ್ಟ್ರಿ ಒಂದ್ಸಲ ಇದ್ರ ತಿರುಗಿ ನೋಡುತ್ತೆ ಅಂತ ಹೇಳ್ತಾ ಇದ್ರು. ನನಗೆ ಅವಾಗ ಅನಿಸ್ತು, ಇಡೀ ಇಂಡಸ್ಟ್ರಿ ಒಂದ್ಸಲ ತಿರುಗಿ ನೋಡುತ್ತಾ, ಅಂದರೆ ನನ್ನೂ ಲಾಂಚ್ ಮಾಡಿದ್ರೆ ಚೆನ್ನಾಗಿರುತ್ತಲ್ವಾ ಅಂತ ಅವಾಗ ಅನ್ಕೊತಾ ಇದ್ದೆ. ಸಿಂಪಲ್ ಸುನಿ ಅವ್ರು ನಾನು ಲಾಂಚ್ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಅನ್ಕೊತಾ ಇದ್ದೆ. ಅದು ಅದೃಷ್ಟನೋ ಏನೋ ಗೊತ್ತಿಲ್ಲ. ಅದೇನೋ ಕತೆ ಹೇಳ್ತಾ ಇದ್ರಪ್ಪ ಸುನಿ ಸರ್, ನೀವ್ ಹೆಂಗ್ ಲಾಂಚ್ ಆದ್ರಿ, ಅವ್ರು ನಿಮ್ಮನ್ನ ಹೆಂಗ್ ಕಾಂಟ್ಯಾಕ್ಟ್ ಮಾಡಿದ್ರು ಅಂತ. ನಾವು ಕಮಲಮ್ಮನ್ ಗುಂಡಿಲಿ ಅವ್ರನ್ನ ಭೇಟಿಯಾಗಿದ್ದು. ಮೊದಲು ಪ್ರಥಮ ಅವ್ರ ಮುಖಾಂತರ ಹೋಗಿ ಅವ್ರನ್ನೊಮ್ಮೆ ಅವ್ರ ಕಚೇರಿಯಲ್ಲಿ ಸುಮ್ಮನೆ ಭೇಟಿಯಾಗಿ ಮಾತಾಡ್ಸ್ಕೊಂಡ್ ಬಂದಿದ್ವಿ. ಸರ್ ಹಿಂಗೆ ಮಾಡಬೇಕು ಹಂಗೆ ಅಂತೇಳಿ ಮಾತಾಡ್ಕೊಂಡ್ ಬಂದಿದ್ವಿ. ಆಮೇಲೆ ಪುಷ್ಕರ್ ಮಲ್ಲಿಕಾರ್ಜುನಯ್ಯ ಅವರು ತುಮಕೂರವರು, ನಾವು ತುಮಕೂರವರು. ಸೊ ಅವ್ರ ಪರಿಚಯ ಆಯಿತು, ಅವ್ರ ಜೊತೆ ಹಿಂಗೆ ಒಡನಾಟ ಬೆಳೆದಿತ್ತು. ಅವ್ರು ನೋಡಿದ್ರು ನಾನು ಬೀದಿ ನಾಟಕ ಮಾಡೋದು, ಡ್ರಾಮಾ ಮಾಡೋದು, ಶಾರ್ಟ್ ಸಿನಿಮಾಗಳು ಮಾಡೋದು. ನಾನು ಸಿನಿಮಾಗೋಸ್ಕರ 20 kg ತೂಕ ಇಳಿಸಿದ್ದು, ನನ್ನ ತಯಾರಿ ಎಲ್ಲ ನೋಡ್ತಿದ್ರು, ಮಾರ್ಷಲ್ ಆರ್ಟ್ಸು, ಜಿಮ್ನಾಸ್ಟಿಕ್ಸು, ಡ್ಯಾನ್ಸ್ ತಯಾರಿ ಎಲ್ಲ ಅವ್ರಿಗೆ ಅರಿವಿತ್ತು. ಸೊ ಇಲ್ಲ ಕಷ್ಟಪಟ್ಟು ಪ್ರಯತ್ನ ಪಡ್ತೀಯಾನೆ ಅಂತ ಹೇಳಿ ಅವರು ಆಯಿತು ಸುನಿ ಪರಿಚಯ ಮಾಡಿಸ್ತೀನಿ ಗುರು, ಒಂದ್ಸಲ ಭೇಟಿ ಆಗೋಣ ಅಂಥೇಳಿ. ಯಾರ ಜೊತೆ ಲಾಂಚ್ ಆಗಬೇಕು ಅಂದಾಗ ನನಗೆ ಈ ಥರ ಸುನಿ ಸರ್ ಮಾಡಿದ್ರೆ ಚೆನ್ನಾಗಿರ್ತಾರೆ, ನಾನು ಅಪ್ರೋಚ್ ಮಾಡ್ಬೋದಾ, ನಿಮಗೂ ಅವತಾರ ಪುರುಷ ಹೆಂಗೂ ನೀವು ಜೊತೆಲೇ ಮಾಡ್ತಾ ಇದ್ದೀರಾ, ಇದನ್ನು ಮಾಡ್ಬೋದಲ್ಲ ಅಂತ ಈ ಥರ ರಿಕ್ವೆಸ್ಟ್ ಮಾಡಿದ್ದೆ ನಾನು. ಆಮೇಲೆ ಆಯಿತು ಗುರು ಮೀಟ್ ಮಾಡಿಸ್ತೀನಿ ಅಂತ ಮೊದಲು ಪ್ರಥಮ ಅವ್ರು ಮೀಟ್ ಮಾಡಿಸಾದ್ಮೇಲೆ ನೆಕ್ಸ್ಟು ಪುಷ್ಕರ್ ಸರ್ ಕರ್ಕೊಂಡೋಗಿ ಭೇಟಿ ಮಾಡಿಸಿದ್ರು. ಆವಾಗ ಸುನಿ ಸರ್ ಸ್ವಲ್ಪ ಸೀರಿಯಸ್ ಆಗಿಲ್ಲ, ಒಂದು ಚರ್ಚೆ ಆಯಿತು ಯಾವ ಥರ ಮಾಡೋದು ಏನು ಅಂತ. ಆಮೇಲೆ ಕಮಲಮ್ಮನ್ ಗುಂಡಿಲಿ ಅವರು ಅದನ್ನೇ ಕ್ರಿಕೆಟ್ ಆಡಬೇಕಾದ್ರೆ ಆಯ್ತು ಅಲ್ಲಿಗೆ ಬನ್ನಿ ಅಂತೇಳಿ ಅಲ್ಲೇ ಕೂತ್ಕೊಂಡು ಅಲ್ಲೇ ಮಾತಾಡಿ ಎಲ್ಲ ತೋರಿಸಿದ್ವಿ, ಈ ಥರ ಎಲ್ಲ ತಯಾರಿ ಆಗ್ತಾ ಇದೆ ಅಂತ. ಮುಂಚೆನೇ ಪುಷ್ಕರ್ ಅವರೆಲ್ಲ ಹೇಳಿದ್ರು ಅವ್ರಿಗೆ, ಅವ್ರ ಗಮನದಲ್ಲಿತ್ತು, ಸುನಿ ಸರ್ ಗಮನದಲ್ಲ, ಈ ಥರದ್ದೆಲ್ಲ ತಯಾರಿ ಆಗಿದೆ, ಬೀದಿ ನಾಟಕ, ಡ್ರಾಮಾ ಈ ಥರ ಎಲ್ಲ ಮಾಡಿದ್ದಾನೆ ಹುಡುಗ ಅಂತ ಹೇಳಿ ಅವ್ರನ್ನ ಓಕೆ ಕೆಲಸ ಮಾಡಿಸ್ಕೋಬೋದು ಅನ್ನೋ ಭಾವನೆ ಇತ್ತೇನೋ. ಕರೆಸಿ ಮತ್ತೆ ಮಾತಾಡಿ ಆಯಿತು ಮಾಡೋಣ ಅಂಥೇಳಿ ಅವತ್ತಿಂದ ಪ್ರಯಾಣ. ಹೇಗೆ ಸ್ಟಾರ್ಟ್ ಆಯ್ತಿದ್ದು ಗತವೈಭವ ಅನ್ನೋದು? ಗತವೈಭವ ಅಂತ ನಾವು ಅನ್ಕೊಂಡಿರಲಿಲ್ಲ, ರಾಬಿನ್ ಹುಡ್ ಅಂತ ಮೊದಲು ಅಂದ್ಕೊಂಡು ಶುರು ಮಾಡಿದ್ವಿ ಕಥೆ ಬರೆಯೋದು ಈ ಥರದ್ದೆಲ್ಲ. ಸುನಿ ಸರ್ ಒಂದಷ್ಟು ಬರೆದ್ರು, ಅದಾದಮೇಲೆ ನಮಗೆ ಸರ್ ಇನ್ನೂ ಏನೋ ಬೇಕು ಅಂತ ಇದ್ವಿ. ಆಮೇಲೆ ಹೈದರಾಬಾದ್, ಚೆನ್ನೈ ಮತ್ತು ಬೆಂಗಳೂರಿನಲ್ಲಿ ರೈಟಿಂಗ್ ಟೀಮ್ಸ್ಗಳನ್ನ ಇಟ್ಟು ಬರ್ಸೋಣ ಕಥೆನ ಅಂತ ಹೇಳಿ ಬರ್ಸೋಕೆ ಶುರು ಮಾಡಿದ್ವಿ. 1.5 ವರ್ಷಗಳ ಕಾಲ 18 ಕಥೆಗಳನ್ನ ಕೊಟ್ಟರು. ನಮ್ಗೆ ಯಾವುದು ಓಕೆ ಆಗ್ತಿರಲಿಲ್ಲ, ನನಗೆ ವೈಯಕ್ತಿಕವಾಗಿ ಯಾವುದು ಅಂತ ತೃಪ್ತಿ ಕೊಡ್ತಿರ್ಲಿಲ್ಲ. ಯಾಕೆಂದ್ರೆ ನಾನು ಸುನಿ ಸರ್ಗೆ ಹೇಳಿದ್ದೆ, ಸರ್ ಸುನಿ ಅಂದರೆ ಎಲ್ಲರೂ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ನಾಪ್ಸ್ಕೊತಾರೆ ಸರ್, ಅದು ಬಂದು ತುಂಬ ವರ್ಷ ಆಯಿತು. ಇವಾಗ ಸುನಿ ಅಂದರೆ ಜನ ಬೇರೆ ಸಿನಿಮಾಯಿಂದ ನಾಪ್ಸ್ಕೋಬೇಕು, ಆ ಸಿನಿಮಾ ನನ್ನ ಜೊತೆ ಆಗಿರ್ಬೇಕು ಸರ್, ನಿಮ್ಮ ಕೆರಿಯರ್ನ ಬೆಸ್ಟ್ ಸಿನಿಮಾ ನನ್ನ ಜೊತೆ ಆಗಿರಬೇಕು, ಇದು ನನ್ನ ಸ್ವಾರ್ಥ ಅಂತ ನಾನು ಅವ್ರಿಗೆ ಹೇಳಿದ್ದೆ. ಅದೇ ದೃಷ್ಟಿಲಿ ನಾವು ಕಥೆಗಳನ್ನ ನೋಡ್ತಾ ಇದ್ವಿ. ಇದೇ ಥರ ಬೇಕು ನಮಗೆ, ಓಕೆ ಸುನಿ ಸರ್ ಕೆರಿಯರಲ್ಲೇ ಬೆಸ್ಟ್ ಕಥೆ, ಬೆಸ್ಟ್ ಸಿನಿಮಾ ನನ್ನ ಜೊತೆ ಆಗಿರಬೇಕು ಅಂತ ಆ ನಿಟ್ಟಿನಲ್ಲೇ ನಾವು ನೋಡ್ತಾ ಇದ್ವಿ. ಆಮೇಲೆ ಒಂದು ಪಾಯಿಂಟ್ ಆದಮೇಲೆ ಆಯಿತು, ಒಂದು ಹೀರೋ ಲಾಂಚ್ ವಿಡಿಯೋ ಅಂತ ಶೂಟ್ ಮಾಡೋಣ, ತುಂಬ ದಿನದಿಂದ ಬರೀ ಇದೆ ಮಾತಾಡ್ತಾ ಇದ್ದೀವಿ, ಅದಿದ್ದರೆ ಅಟ್ಲೀಸ್ಟ್ ಪ್ರೊಡ್ಯೂಸರ್ ಪಿಚ್ ಮಾಡೋಕ್ಕೆ ಬೇರೆದಕ್ಕೆಲ್ಲ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಒಂದು ಹೀರೋ ಲಾಂಚ್ ವಿಡಿಯೋ ಶೂಟ್ ಮಾಡಿದ್ವಿ. ಅದೊಂದು 8-8.5 ನಿಮಿಷದ ವಿಡಿಯೋ. ಅದನ್ನು ನೋಡಾದ್ಮೇಲೆ ಸುನಿ ಸರ್ ಬಂದು ನನಗೆ ಒಂದು ಕಥೆ ಇದೆ, ಲಾಕರ್ಲ್ಲಿ ಇಟ್ಟಿರೋ ಕಥೆ ಥರ ಹೇಳಿದ್ರು, ಒಂದು ಕಥೆ ಇದೆ, ಅದು ಶಾರ್ಟ್ ಹಿಟ್ ಸಿನಿಮಾ, ನಾನೇ ಪ್ರೊಡ್ಯೂಸ್ ಮಾಡಬೇಕು ಅಂತ ಇಟ್ಕೊಂಡಿದ್ದೆ, ನಾನೇ ಪ್ರೊಡ್ಯೂಸ್ ಮಾಡಿ ಅದರಲ್ಲಿ ಚೆನ್ನಾಗಿ ದುಡ್ಡು ಬರುತ್ತೆ ಅಂತ ನಂಗೆ ನಂಬಿಕೆ ಇದೆ, ಅದಕ್ಕೆ ಅಂತಲೇ ಇಟ್ಕೊಂಡಿದ್ದೆ. ಆದರೆ ನಿನಗೆ 1.5 ವರ್ಷದಿಂದ 3 ರೈಟಿಂಗ್ ಟೀಮ್ಗಳನ್ನ ಇಟ್ಟು ನಿನಗೆ ಕಥೆ ಒಪ್ಸೋಕ್ಕಾಗ್ತಿಲ್ಲ, ಈ ಕಥೆ ಒಂದ್ಸಲ ಕೇಳು. ಆ ಕಥೆಯಲ್ಲಿ 4 ಬೇರೆ ಬೇರೆ ಶೇಡ್ಸ್ಗಳಿದೆ, ಯಾವ ಹೊಸಬ ಕೂಡ ಇದನ್ನು ಮಾಡೋಕ್ಕೆ ಸಾಧ್ಯ ಇಲ್ಲ, ಒಬ್ಬ ನುರಿತ ಕಲಾವಿದನೇ ಮಾಡಬೇಕು. ಆದರೆ ಹೀರೋ ಲಾಂಚ್ ವಿಡಿಯೋ ನೋಡಿದ್ಮೇಲೆ ನನಗೆ ನೀನು ಮಾಡ್ಬೋದು ಅಂತ ನಿನ್ನ ಮೇಲೆ ನನಗೆ ಭರವಸೆ ಇದೆ, ಕತೆ ಕೇಳು ಅಂತೇಳಿ ಕತೆ ರೀಡಿಂಗ್ ಕೊಟ್ಟರು. ಈ ಕಥೆನ ಕೇಳಿದ ತಕ್ಷಣ ಕೇಳಿದವ್ರು ಎಲ್ಲರಿಗೂ ಓಕೆ ಆಯಿತು. ಈಗ ಅದೇ ಗತವೈಭವ ಆಗ್ತಿರೋದು. ಓಕೆ, ಸೊ ಹೊಸದಾಗಿ ಲಾಂಚ್ ಆಗ್ತಾ ಇದ್ದೀರಾ ನಮ್ಮ ಇಂಡಸ್ಟ್ರಿಗೆ ಹೀರೋ ಆಗಿ. ಸೊ ಏನಾಗುತ್ತೆ ಗೊತ್ತಾ, ಒಂದೇ ಮೂವಿಲಿ ಒಂಥರ ನಿಮ್ಮನ್ನ ನೋಡಿರ್ತಾರೆ, ನಿಮ್ಮ ಮೂವಿಲಿ 4 ಮೂವಿ ಅಂತ ಅಂದರೆ ನಾವು ವರ್ಸಟೈಲ್ ಆ್ಯಕ್ಟರು, ನಾನು ಯಾವ ಪಾತ್ರ ಕೊಟ್ಟರು ನಾನು ಮಾಡಬಲ್ಲೆ ಅನ್ನೋದನ್ನು ಒಂದೇ ಮೂವಿಲಿ ತೋರಿಸ್ಬೇಕು ಅನ್ನೋದು ನಿಮ್ಮದು ಒಂದು ಆಸೆ ಇತ್ತು. ಆ ಆಸೆ ಈಡೇರ್ತಾ ಇದೆಯಾ? ಹಂಗಾರೆ ಇವಾಗ ಜನಗಳು, ಇವಾಗ ಪ್ರೊಡ್ಯೂಸರು, ಡೈರೆಕ್ಟರ್ ನೆಕ್ಸ್ಟ್ ಮೂವಿ ನಿಮ್ಮನ್ನು ಸೈನ್ ಮಾಡ್ಕೋಬೇಕಂತಂದರೆ ಈ 4 ಪಾರ್ಟನ್ನ ನೋಡ್ಬಿಟ್ಟು ಓಕೆ ದುಷ್ಯಂತ್ ಇದೆಲ್ಲವನ್ನು ಮಾಡ್ತಾರೆ. ಒಳ್ಳೆ ಶೋರಿಲ್ ತರ ಆಗುತ್ತೆ ನನಗೆ. 4 ಸಿನಿಮಾ ಮಾಡಿದ್ರೆ ನೋಡಿ ಅಂತ ತೋರಿಸ್ಬಿಡ್ಬೋದು. ಅಂದ್ರೆ ಪುಣ್ಯ ಅಂತ ಹೇಳ್ಬೇಕು, ಅದೃಷ್ಟ ಅಂತ ಹೇಳ್ಬೇಕು, ಏನು ನನಗೆ ಗೊತ್ತಿಲ್ಲ.
ನಾನು ಯಾವಾಗಲೂ ಪೌರಾಣಿಕ ಕಥೆಗಳನ್ನ ಇಷ್ಟಪಟ್ಟವನು, ಪೌರಾಣಿಕ ಪಾತ್ರಗಳನ್ನ ತೆರೆ ಮೇಲೆ ನೋಡ್ಕೊಂಡು ಅದೇ ಸಿನಿಮಾಗಳು ನೋಡ್ಕೊಂಡು ಬೆಳೆದವನು, ಪೌರಾಣಿಕ ಮಾಡುವಂಥ ಅವಕಾಶ ಸಿಕ್ಕಿದ್ರೆ ಅದೊಂದು ಪುಣ್ಯ ಅಂತ ಅಂದ್ಕೊಂಡವನು. ನನ್ನ ಮೊದಲನೇ ಸಿನಿಮಾದಲ್ಲೇ ಪೌರಾಣಿಕ ಮಾಡುವಂಥ ಅವಕಾಶ ಸಿಕ್ತು. ಪೀರಿಯಡ್ ಕಥೆಗಳು, ಯಾರ್ದಾದ್ರೂ ಜೀವನಗಳನ್ನ ತೆರೆ ಮೇಲೆ ತೋರಿಸುವಂಥದ್ದು, ಪೀರಿಯಡ್ ಕಥೆಗಳನ್ನ ಹೇಳಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸೋದು, ಅದು ಇದರಲ್ಲೇ ಆಗಿದೆ. ಒಂದು ಬೇರೆ ಶೇಡಲ್ಲಿ ಒಂದು ಕಂಪ್ಲೀಟ್ ನಾನಾಗ್ದಲ್ಲೇ ಬೇರೆ ಯಾವುದೋ ಒಂದು ಕ್ಯಾರೆಕ್ಟರ್ ಥರ ಒಂದು ಬೇರೆ ಶೇಡಲ್ಲಿ ಒಂದು ತಮಾಷೆ ತರಲೆ ಸಿಕ್ಕಾಬಟ್ಟೆ ಕ್ವಾಟ್ಲೆ ಈ ಥರದ್ದು ಒಂದು ಕ್ಯಾರೆಕ್ಟರ್ ಮಾಡೋದು ಹೆಂಗಿರುತ್ತೆ ಅಂತ ಅನ್ಕೊತಾ ಇದ್ದೆ. ಅದು ಗತವಾಗಿದೆ. ಇನ್ನೊಂದೊಂದು ಸ್ವಲ್ಪ ಮೆಚ್ಯೂರ್ಡ್ ಆಗಿ ಈ ಥರದೊಂದು ಕ್ಯಾರೆಕ್ಟರ್ ಇದೆ. ಸೊ ಇದರಲ್ಲಿ ತುಂಬ ಕ್ಯಾರೆಕ್ಟರೈಸೇಷನ್ ಅಲ್ಲೇ ವೇರಿಯೇಷನ್ ಇದೆ. ಯಾವ್ದು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನಾನು ಅನ್ಕೊತಾ ಇದ್ದೆ ತಲೆಯಲ್ಲಿ, ಅದೆಲ್ಲ ಒಂದೇ ಸಿನಿಮಾದಲ್ಲೇ, ಫಸ್ಟ್ ಸಿನಿಮಾದಲ್ಲೇ ಆಗಿದೆ. ಮತ್ತೆ ಡ್ರೀಮ್ ಕಮ್ ಟ್ರೂ ಖಂಡಿತ. ಸೊ ಆಕ್ಟರ್ಗೂ ಮುಂಚೆ ಅದಕ್ಕೂ ಅದನ್ನ ಹೊರತುಪಡಿಸಿ ನೀವು ಲಾ ಸ್ಟೂಡೆಂಟ್ ಅಂತ ನಾವು ಕೇಳ್ಬೇಡ್ವಿ, ಬ್ರಿಟನ್ ಅಲ್ಲಿ ಲಾ ಮಾಡಿದ್ರಿ. ಬ್ರಿಟನ್ ಅಲ್ಲಿ ಏನಕ್ಕೆ ಲಾ ಮಾಡಿದ್ರಿ? ನನಗೇನಿತ್ತು, IAS ಆಫೀಸರ್ ಆಗಬೇಕು ಅನ್ನೋದಿತ್ತು. ನಾನು ತುಂಬಾ ಚೆನ್ನಾಗಿ ಓದ್ತಿದ್ದೆ, ಭಾಳ ಬ್ರೈಟ್ ಸ್ಟೂಡೆಂಟ್. ನಮ್ಮ ಮನೆಯಲ್ಲಿ ಫ್ರಂಟ್ ಲೈನ್ ಕುತ್ಕೊಂತಿರಲಿಲ್ಲ, ಉದ್ದ ಇದ್ದೀನಿ ಅಂತ ಹಿಂದೆ ಕೂರಿಸಿರೋರು. ಆದರೆ ಚೆನ್ನಾಗೇ ಓದ್ತಾ ಇದ್ದೆ. ನಾನು ತುಂಬ ಏನೋ ಕಷ್ಟಪಟ್ಟು ಓದ್ತಿರ್ಲಿಲ್ಲ, ಆದರೆ ಕ್ಲಾಸಲ್ಲಿ ಇದ್ದಾಗ ಗಮನ ಇಟ್ಟು ಕೇಳಿಸ್ಕೊತಾ ಇದ್ದೆ. ಆದರೆ ಏನು ಓದ್ತಾ ಇದ್ನೋ ತುಂಬ ಚೆನ್ನಾಗಿ ಬರೀತಾ ಇದ್ದೆ ಅನಿಸುತ್ತೆ, ಒಳ್ಳೆ ಮಾರ್ಕ್ಸ್ ಬರೋದು. ಸೊ ನಾನು IAS ಆಫೀಸರ್ ಆಗಬೇಕು ಅಂತಲೇ ಅಂದ್ಕೊಂಡಿದ್ದವನು. ಅದಕ್ಕೆ LLB ಮಾಡೋಣ, ಅದು UK ಮಾಡಿದ್ರೆ 3 ವರ್ಷಕ್ಕೆ ಮುಗಿಯುತ್ತೆ, ಬೇಗ ಮುಗಿಸ್ದಂಗೆ ಆಗುತ್ತೆ ಅಂತೇಳಿ UK ಹೋಗಿ ಮುಗಿಸ್ದೆ. ಅಲ್ಲಿ ಹೋದ್ಮೇಲೆ ನನಗೆ ನನ್ನ ಜೊತೆ ಜಾಸ್ತಿ ಕಾಲ ಕಳೆಯೋಕ್ಕೆ ಅವಕಾಶ ಸಿಕ್ತು, ಆತ್ಮಾವಲೋಕನ ಮಾಡ್ಕೊಳ್ಳೋಕೆ ಅವಕಾಶ ಸಿಕ್ತು. ನನಗೇನು ಬೇಕು ನಿಜವಾಗ್ಲೂ, ನನ್ನ ಮನಸ್ಸಲ್ಲಿರುವಂಥ ಭಾವನೆಗಳೇನು, ನನ್ನ ಆಸೆ ಆಕಾಂಕ್ಷೆಗಳೇನು, ನನ್ನ ಕೆಪಾಸಿಟಿ ಏನು ಅನ್ನೋದೆಲ್ಲ ಒಂದು ತೂಕ ಹಾಕೊಳ್ಳೋದಕ್ಕೆ, ಓಕೆ ಇದು ಮಾಡ್ಬೋದಾ, ಮಾಡೋಕ್ಕಾಗಲ್ವಾ, ಇದು ಮಾಡಿದ್ರೆ ಹೆಂಗೆ, ಈ ದಾರಿಲಿ ಹೋದರೆ ಹೆಂಗೆ, ಈ ಥರದ್ದು ನನ್ನ ಜೊತೆನೇ ಒಂದು ಅಂತರ್ಯುದ್ಧ ನಡೀತು ಸುಮಾರು ವರ್ಷಗಳ ಕಾಲ. ಓದ್ಬೇಕು ಅಂತ ಹೋಗಿ ನೀವು ಆತ್ಮಾವಲೋಕನ ಮಾಡ್ಕೊಂಡು ಇಲ್ಲಿ ಬಂದು ನಾನು ಪ್ರಾಕ್ಟೀಸ್ ಮಾಡಲ್ಲ, ನಾನು ಫಿಲ್ಮ್ ನಮ್ಮ ಅಪ್ಪ ಅಮ್ಮಗೆ ಹೆಂಗಾಗಿರ್ಬೋದು ಹೇಳಿ ಅಲ್ವಾ? ಮತ್ತೆ ಅವ್ರಿಗೆ ಒಂಥರ ಎಲ್ಲ ಇದೇನೋ ಕುಸ್ದಂಗ ಹೋಗ್ಬಿಟ್ಟಿರುತ್ತೆ, ಏನಪ್ಪ ಏನ್ ನನ್ನ ಮಗನ ಅಲ್ಲಿ ಕಳ್ಸ್ಕೊಟ್ಟಿದೀನಿ LLB ಮಾಡ್ತೇನೆ ಅಂತ, ಇಲ್ಲಿ ಬಂದ್ಬಿಟ್ಟು ಅಲ್ಲಿಂದ ಆತ್ಮಾವಲೋಕನ ಮಾಡ್ಕೊಂಡಿಲ್ಲಿ ಆಕ್ಟರ್ ಆಗ್ಬಿಟ್ಟು ಆ ಕಡೆ ದುಡ್ಡು ವೇಸ್ಟ್ ಆಯ್ತು, ಈ ಕಡೆ LLB. ಹೆಂಗ್ ಕನ್ವಿನ್ಸ್ ಮಾಡಿದ್ರಿ ಅವ್ರು? ನಿಮ್ಮಪ್ಪಂಗೆ ಇಷ್ಟ ಇರ್ಲಿಲ್ಲ ಅಂತ ಹೇಳ್ತಾ ಇದ್ರು. ಕನ್ವಿನ್ಸ್ ಎಲ್ಲ ಮಾಡಕ್ ಆಗ್ಲೇ ಇಲ್ಲ ಬಿಡಿ, ಈಗಲೂ ಕನ್ವಿನ್ಸ್ ಆಗಿಲ್ಲ. ಕನ್ವಿನ್ಸ್ ಆಗಿಲ್ಲ ಇವಾಗ್ಲೂನು? ಅಂದ್ರೆ ಅರ್ಧ ಮನಸ್ಸಿಂದಾನೇ ಒಪ್ಕೊಂಡಿದ್ದಾರೆ ಅಂತ? ಏನು ಒಪ್ಪಿಲ್ಲ, ಅಗೇನ್ಸ್ಟ್ ಆಗಿ ಬಂದಿರೋದು ಇವಾಗ. ಏನೋ ಮಾಡ್ಕೊಂಡು ಹಾಳಾಗೋಗ್ಲಿ ಅಂತ. ಸೊ ಇವಾಗ ನಿಮ್ದು ಏಮ್ ಇರೋದಂದ್ರೆ ಈ ಮೂವಿ ಹಿಟ್ ಮಾಡ್ಬಿಟ್ಟು ಅವ್ರಿಗೆ ತೋರಿಸ್ಬೇಕು, ನಾನು ಅಲ್ಲಿ ಆತ್ಮಾವಲೋಕನ ಮಾಡ್ಕೊಂಡ್ ಬಂದಿದ್ದಕ್ಕೆ ಯಾವುದೇ ರೀತಿಯಾದಂತಹ ಲಾಸ್ ಆಗಿಲ್ಲ ಅಂತ ತೋರಿಸಿ ಅವ್ರ ಹತ್ರ ಪರವಾಗಿಲ್ಲ ಅಂತ ಒಂದು ಒಳ್ಳೆ ಮಾತು ಅನ್ಸ್ಕೊಂಡ್ರೆ ಸಾಕು, ತೃಪ್ತಿ. ನಾನು ಅವಾಗ ಹೇಳ್ತಿದ್ದಂಗೆ, ನಿಮಗೆ ಅನ್ಸೋದಿಲ್ವಾ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಇರೋರಿಗೆ ಪೊಲಿಟಿಕ್ಸ್ ಮತ್ತು ಸಿನಿಮಾ ಅವಿನಾಭಾವ ಸಂಬಂಧ, ನೀವೆಲ್ಲಿ ಹೋದ್ರೂ ಸಿನಿಮಾ ಕನೆಕ್ಟ್ ಆಗ್ಬಿಡ್ತೀರಾ ಅಂತಂದು. ಸೊ ಯಾಕೆ ಹಿಂಗೆ ಇದು ಮುಂಚೆನೂ ಬೆಳ್ಕೊಂಡು ಬಂದಿರೋದು ಪೊಲಿಟಿಕಲ್ ಇರೋರಿಗೆ, ಅಥವಾ ಅವ್ರ ಮಕ್ಕಳು, ಅಥವಾ ಅವರೇನೆ ಸ್ವತಃ ಸಿನಿಮಾ ಇಂಡಸ್ಟ್ರಿಗೆ ಬರೋದು. ಸೊ ನಿಮ್ಮನೇಲಿ ಯಾಕೆ ಇದಕ್ಕೆ ಅಪೋಸ್ ಮಾಡ್ತಾ ಇದ್ದಾರೆ ಅಂತ? ನಮ್ಮನೇಲಿ ಅವರ ಭಾವನೆ ಇವತ್ತಿಗೂ, ನಮ್ಮ ಮನೇಲಿ ಒಂದು ಹಳ್ಳಿ ವಾತಾವರಣ, ನಮ್ಮ ತಂದೆ ತಾಯಿ ಎಲ್ಲ ನಾವೆಲ್ಲ ಹಳ್ಳಿ ಕಡೆಯಿಂದ ಬಂದಿರೋವಂಥವ್ರು. ನಮ್ಮ ಭಾಷಾ ಪ್ರಯೋಗನೂ ಹಳ್ಳಿ ಸೊಗಡಿಂದೇನೆ ನಮ್ಮ ಮನೆಯಲ್ಲಿ. ನಮ್ಮ ತಂದೆ ತಾಯಿ ಎಲ್ಲ ಎಲೆ ಮರೆ ಕಾಯಿ ಥರ ಇರಬೇಕು, ಜಾಸ್ತಿ ಹೊರಗಡೆ ಕಾಣ್ದಂಗೆ ಅವ್ರ ಪಾಡಿಗೆ ಅವ್ರು ಇರೋವಂಥ ಜನ. ಅದಕ್ಕೆ ತದ್ವಿರುದ್ಧವಾಗಿ ಚಿತ್ರರಂಗ ಇದೆ. ಇಲ್ಲಿ ಒಂದು ಸ್ವಲ್ಪ ತೋರ್ಪಡಿಕೆ, ಪ್ರದರ್ಶನ ಮಾಡೋದು, ಫ್ಲಾಂಬಾಯನ್ಸಿ, ಈ ಥರದ್ದು ಪ್ರಪಂಚ. ನಮ್ಮನೆಗೆ ಒಗ್ಗುವಂಥ ಫೀಲ್ಡ್ ಅಲ್ಲ ಇದು ಅನ್ನೋದು ಅವ್ರ ಭಾವನೆ ಇತ್ತು. ಹಂಗಾಗಿ ನಮ್ಗೆ ಒಡನಾಟನೂ ಕಮ್ಮಿ. ನಮ್ಮ ಕುಟುಂಬಕ್ಕೆ ಚಿತ್ರರಂಗದ ಜೊತೆ ಏನು ಒಡನಾಟ ಇಲ್ಲ, ಅಂಥ ಜನ ಇಲ್ಲೇನು ಹೆಚ್ಚು ನಮಗೇನು ಪರಿಚಯನೂ ಇಲ್ಲ. ಆಮೇಲೆ ನಾವು ಹುಟ್ಟು ಬೆಳೆದಿದ್ದೆಲ್ಲ ತುಮಕೂರು. ನಮ್ದೊಂದು ಹಳ್ಳಿ, ಸಣ್ಣದೊಂದು 18-20 ಮನೆ ಇರುವಂಥ ಸಣ್ಣ ಮಜರೆ ಗ್ರಾಮ, ಗುಬ್ಬಿ ತಾಲೂಕು. ನಮಗೆ ಇಲ್ಲಿ ಬೆಂಗಳೂರಿನಲ್ಲಿ ಪರಿಚಯನೂ ಕಮ್ಮಿ. ನಮ್ಮ ತಂದೆಯವ್ರಿಗೆಲ್ಲ ಏನು ಅಂದರೆ, ಅವರೆಲ್ಲ ತುಂಬ ಕಷ್ಟಪಟ್ಟು ಜೀವನದಲ್ಲಿ ಮೇಲಕ್ಕೆ ಬಂದವರು. ಓದೋದಕ್ಕೇ ತುಂಬ ಫೀಸ್ಗಳು ಕಟ್ಟೋದಕ್ಕೆ ತುಂಬ ಕಷ್ಟಪಟ್ಟಿರುವಂಥವ್ರು. ಅಟ್ಲೀಸ್ಟ್ ಮಕ್ಕಳಾದರೂ ಓದಲಿ, ಅವ್ರು ಏನಾದರೂ ಸಾಧಿಸ್ಲಿ. ನಮ್ಮ ತಂದೆ ಯಾವಾಗಲೂ ಹೇಳೋರು, MLA ಆದರೆ ನಿನಗೆ ಆ ತಾಲೂಕಲ್ಲಿ ಗೌರವ ಸಿಗ್ಬೋದು, ಆ ಜಿಲ್ಲೆಯಲ್ಲಿ ಗೌರವ ಸಿಗ್ಬೋದು, ಅಥವಾ ಆ ರಾಜ್ಯದಲ್ಲಿ ಸಿಗ್ಬೋದು ಏನೋ ಮ್ಯಾಕ್ಸಿಮಮ್. ಆದರೆ ಪ್ರಪಂಚದ ಯಾವ ಮೂಲೆಗೆ ಹೋದ್ರೂ ಗೌರವ ಸಿಗಬೇಕು ಅಂದರೆ ನೀನು ಒಳ್ಳೆ ಮನುಷ್ಯ ಆಗಿರಬೇಕು, ಒಬ್ಬ ವಿದ್ಯಾವಂತ ಆಗಿರಬೇಕು.
ಒಳ್ಳೆ ಮನಸ್ಸಿರಬೇಕು. ನಿನ್ನ ವಿದ್ಯೆ ಇದ್ದರೆ ನಿನ್ನ ಹತ್ರ ಯಾರೂ ಕಿತ್ಕೊಳ್ಳೋಕ್ಕಲ್ಲ. ನಿನ್ನ ಹತ್ರ ಅಧಿಕಾರ ಇದ್ದರೆ ಕಿತ್ಕೋಬೋದು, ನಿನ್ನ ಹತ್ರ ಹಣ ಇದ್ದರೆ ಕಿತ್ಕೋಬೋದು, ಬಟ್ ನಿನ್ನಲ್ಲಿರೋ ಜ್ಞಾನ, ನಿನ್ನಲ್ಲಿರೋ ವಿದ್ಯೆನ ಯಾರೂ ಕಿತ್ಕೊಳ್ಳೋಕ್ಕಾಗಲ್ಲ. ಸೊ ನೀನು ಜ್ಞಾನ ಬೆಳೆಸ್ಕೋ, ವಿದ್ಯಾವಂತನಾಗು ಅಂತ ನಮ್ಮ ತಂದೆ ಹೇಳೋರು. ಹಾಗಾಗಿ ಅವ್ರಿಗೆ ಮಗ ಓದಲಿ, ಆ ಫೀಲ್ಡಲ್ಲಿ ಏನಾದರೂ ಮಾಡಲಿ ಅನ್ನೋದಿತ್ತು. ನಾವು ಪಟ್ಟಿರೋ ಕಷ್ಟ ನಮ್ಮ ಮಕ್ಕಳೇ ಹಾಕ್ಬಿಡ್ಬೇಕು ಅಂತ ಎಲ್ಲರಿಗೂ ಸಹಜ ಅಲ್ವಾ ತಂದೆ ತಾಯಿಗೆ ಅನ್ಸುತ್ತೆ. ಪೇರೆಂಟ್ಸಿಗೆ ಅದಂತೂ ಇದ್ದಿದ್ದೆ, ಮಕ್ಕಳು ಚೆನ್ನಾಗಿರ್ಬೇಕು. ಹೌದು, ನಾವು ಕಷ್ಟಪಟ್ವಿ, ನಮ್ಮ ಮಕ್ಕಳನ್ನು ಯಾಕೆ ಕಷ್ಟಪಡಬೇಕು, ಎಷ್ಟು ಓದಿ ಎಲ್ಲಾದರೂ ಕೆಲಸ ಸೇರಿಕೊಂಡು ಇರಲಿ ಅನ್ನೋ ಥರ ಇತ್ತು. ಬಟ್ ನೀವು ಹೇಳ್ತಾ ನೋಡ್ತಾ ಇದ್ರೆ ನಮ್ಮ ತಲೆಯಲ್ಲಿ ಪೊಲಿಟಿಕ್ಸಲ್ಲಿ ಇರೋದು ಒಂದು ಡಿಫ್ರೆಂಟಾಗೇ ಇರುತ್ತೆ. ಫುಲ್ ಪಾಶ್ ಲೈಫು, ಆಮೇಲೆ ಆರಾಮಾಗಿ ಜೀವನ ಸಾಗಿಸ್ತಾ ಇರ್ತಾರೆ, ಅಪ್ಪನ ದುಡ್ಡೆಲ್ಲ ಇರುತ್ತೆ, ಆರಾಮಾಗಿ ಲೈಫ್ ಸೆಟಲ್ ಅಂತ ಅನ್ಕೊಳ್ತಿರ್ತಾರೆ. ಬಟ್ ನಿಮ್ದೊಂದು ಸ್ವಲ್ಪ ಡಿಫ್ರೆಂಟ್ ಇದೆ ಸ್ಟೋರಿ. ಅದೇನು ಗೊತ್ತಾ, ಅದು ಕೆಟ್ಟದೇ ಜಾಸ್ತಿ ಕಾಣ್ತಿರುತ್ತೆ. ನಾನು ಕ್ಯಾಮ್ರಾ ಆಫ್ ಮಾಡಿದ್ರೆ ಹೇಳ್ತಿದ್ದೆ ಕ್ಲೀನಾಗಿ ನಿಮಗೆ. ಏನ್ ಗೊತ್ತಾ ಮೇಡಮ್, 224 ಜನದಲ್ಲಿ ಯಾರೋ ಒಂದು 20 ಜನ ಅಥವಾ 30 ಜನನೋ ಅಥವಾ ಒಂದು 50 ಜನನೋ ಅವರೇ ಇದು ಕಾಣ್ತಿರ್ತಾರೆ. ಅವ್ರ ಜೀವನಗಳು ಅವ್ರಿದೆ ಆ ಥರ ಹೈಲೈಟ್ ಆಗ್ತಿರುತ್ತೆ. ಆಮೇಲೆ ಮಾಡಿದಾಗಲೇ ಜಾಸ್ತಿ ಫೇಮಸ್ ಆಗೋದು, ಈ ಥರದ್ದೆಲ್ಲ ಇರುತ್ತೆ. ಪ್ರಾಮಾಣಿಕವಾಗಿರೋರು ತುಂಬ ಜನ ಇರ್ತಾರೆ, ಅವ್ರ ಬಗ್ಗೆ ಯಾರು ಎಲ್ಲೂ ಹೇಳೋದು ಇಲ್ಲ, ಮಾತಾಡೋದು ಇಲ್ಲ, ಚರ್ಚೆನೂ ಆಗಲ್ಲ. ಅಕ್ರಮ ಅಂದಾಗಲೇ ಜಾಸ್ತಿ ಇಂಟ್ರೆಸ್ಟ್ ಅಲ್ವಾ ಎಲ್ರಿಗೂ. ಕಿವಿ ಜಾಸ್ತಿ ಶಾರ್ಪ್ ಆಗ್ಬಿಡುತ್ತೆ. ಸಕ್ರಮ ಅಂದ್ರೆ ಯಾರು ತಲೆ ಕೆಡಿಸ್ಕೊತಾರೆ? ಅಲ್ಲ, ಅದು ಕರೆಕ್ಟ್. ಕಿವಿ ಅಕ್ರಮ ಅಂದ್ರೆ ಒಳ್ಳೆ ಕೆಲಸಕ್ಕೆ ಜಾಸ್ತಿ ಇಂಟ್ರೆಸ್ಟ್ ತೋರ್ಸೋದಿಲ್ಲ, ಕೆಟ್ಟ ಕೆಲಸಕ್ಕೆ ಇಂಟ್ರೆಸ್ಟ್ ಜಾಸ್ತಿ ಬಂದ್ಬಿಡುತ್ತೆ. ಮಾಡಿದವ್ರು ಯಾರು ಮಾಡಿರ್ತಾರೋ ಅದ್ರ ತಿಳ್ಕೊಳ್ಳೋ ಇಂಟ್ರೆಸ್ಟ್ ಒಂದ್ ಸ್ವಲ್ಪ ಜಾಸ್ತಿ ಬಂದ್ಬಿಟ್ಟಿರುತ್ತೆ. ಹಾಗಾಗಿ ಎಲ್ಲರೂ ಹಿಂಗೆ ಅಂತ ಭಾವನೆ ಬರುತ್ತೆ. ಆ ಒಬ್ಬರನ್ನ ತೋರಿಸಿ ನೀವು 100 ಸಲ ತೋರಿಸಿರ್ತೀರಾ, ಝೂಮ್ ಹಾಕಿ, ಝೂಮ್ ಇನ್ ಝೂಮ್ ಔಟ್ ಹಾಕಿ, ಜನ ನೋಡಿ ಎಲ್ಲಾರು ಹೀಗೆ ಬಿಡಪ್ಪ ಅನ್ನಂಗಾಗಿರುತ್ತೆ. ಹಂಗೆ ಆಗೋದು. ಒಬ್ರು ಮಾಡಿದೆ, ಪೊಲೀಸ್ ಎಲ್ಲ ಹಂಗೆ ಇದಾರೆ, ಪೊಲಿಟಿಷಿಯನ್ಸ್ ಎಲ್ಲ ಹಂಗೆ ಇದಾರೆ, ಗೌರ್ಮೆಂಟ್ ಅಫಿಷಿಯಲ್ಸ್ ಎಲ್ಲ ಹಿಂಗೆ ಇದಾರೆ. ಇವ್ರು ಯಾರು ಒಳ್ಳೆ ನನ್ನ ಮಕ್ಕಳಲ್ಲ, ಇವ್ರ ಮಕ್ಕಳೆಲ್ಲ ಇನ್ನೂ ವರ್ಷ ನನ್ನ ಮಕ್ಕಳು. ಇವ್ರು ದಿನ ಕುಡಿತಾರೆ, ಸಿಗರೇಟ್ ಸೇರ್ತಾರೆ, ಹುಡುಗಿರ್ ಶೋಕಿ, ಇವ್ರಿಗೆ ಅಪ್ಪನ ದುಡ್ಡಲ್ಲಿ ಶೋಕಿ ಮಾಡ್ತಾರೆ. ನಾನು ಯಾರೋ 2-3 ಕೇಸ್ ಮಾಡ್ಬಿಟ್ಟೆ, ಅಯ್ಯೋ ಶಿವ ಹೇಳ್ಕೊಬಾರ್ದು ಆಚೆ, ಹಂಗೆ ಹೋಗ್ಬಿಟ್ಟಿದೆ. ನಮ್ಮ ಅಪ್ಪ ಇಂಥವ್ರು, ನಾವಿಂಥವ್ರು ಅಂತ ಹೇಳಂಗೆ ಇಲ್ಲಪ್ಪ, ನಾವು ರೈತರ ಮಕ್ಕಳು ಅಂತ ಹೇಳ್ಬಿಡ್ತೀವಿ. ಬಿಟ್ರೆ ನೀವೆಲ್ಲ ಹೇಳ್ಕೊಂಡು, ಅಂದ್ರೆ ನೀವು ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಇದೆ ಅಂತ ನೀವೆಲ್ಲೂ ಹೇಳ್ಕೊಂಡೇ ಇಲ್ವಾ? ನಾನು ಓದಿದಂಥ ಶಾಲೆಯಿಂದ ಹಿಡಿದು ನಾನು ಬ್ರಿಟನ್ ನಲ್ಲಿ LLB ಮಾಡೋವರೆಗೂ ಫಾದರ್ಸ್ ಆಕ್ಯುಪೇಷನ್ ನಲ್ಲಿ ತಂದೆಯವ್ರು ಏನ್ ಮಾಡ್ತಾರೆ ಅಂದಾಗ ಫಾರ್ಮರ್, ರೈತ ಅಂತಾನೆ ಬರ್ದಿರೋದು. ಇದರ ಫಾರ್ಮರ್ ಇಲ್ಲ ಅಗ್ರಿಕಲ್ಚರಿಸ್ಟ್ ಅಂತ ಬರೀತಿದೆ. ಯಾಕಂತ ಕೇಳ್ಬೋದಾ? ಯಾಕಂದ್ರೆ ನಾವು ಅದ್ರ ವ್ಯವಸಾಯ ಮಾಡ್ತಿದ್ವಿ, ನಮ್ಗೆ ಅದರಲ್ಲೇ ದುಡಿಮೆ ಇರೋದು, ನಾವು ಜೀವನ ನಡೀತಿರೋದು ಅದರಲ್ಲಿ, ನಮ್ಗೆ ಅದ್ರ ಬಗ್ಗೆ ಹೆಮ್ಮೆ ಇದೆ. ಶ್ರಮದ ದುಡಿಮೆ, ಅದ್ರಲ್ಲಿ ಖುಷಿ ಇರ್ಬೇಕು, ಅದ್ರಲ್ಲಿ ಹೆಮ್ಮೆ ಇರಬೇಕು. ಅದು ಒಂದು. ಇನ್ನೊಂದು, ಅಪ್ಪನ ಹೆಸರಲ್ಲಿ ನಾನು ಮುಂದ್ ಬರೋದು ಬೇಡ ಅಂತ ಆ ಥರದ್ದು. ಅಂದ್ರೆ ನಾನು ಈಗ ನೋಡೋರ್ ರೀತಿ ಬೇರೆ ಬೇರೆ ತರ ನೋಡ್ತಾರೆ ಮೇಡಮ್. ಅಂದ್ರೆ ಯಾರನ್ನೋ ನೋಡಿರ್ತಾರೆ, ಯಾವುದೋ MLA ಮಗನೋ ಯಾವುದೋ ಮಿನಿಸ್ಟರ್ ಮಗನ್ ನೋಡಿರ್ತಾರೆ, ಅವ್ರಗಳ ದರ್ಪಗಳು ಅಥವಾ ಅವ್ರ ನಡವಳಿಕೆಗಳು ಏನೋ ನೋಡಿರ್ತಾರೆ. ಎಲ್ಲರೂ ಹಿಂಗೇನೋ ಅಂತ ಮನೋಭಾವದಲ್ಲಿ ಇರ್ತಾರೆ. ನೋಡಿ, ಯಾರು ಎಲ್ಲೂ ಅರ್ಜಿ ಹಾಕೊಂಡು ಹುಟ್ಟಿರಲ್ಲ ಮೇಡಮ್, ಇದೇ ಮನೇಲಿ ಹುಟ್ಟಬೇಕು, ಇವ್ರಿಗೆ ಹುಟ್ಟಬೇಕು, ನಾನು MLA ಮಗ ಆಗಿ ಹುಟ್ಟಬೇಕು, ನಾನು ಮಿನಿಸ್ಟರ್ ಮಗ ಆಗಿ ಹುಟ್ಟಬೇಕು ಅಂತ ಯಾರು ಅರ್ಜಿ ಹಾಕೊಂಡು ಹುಟ್ಟಿರಲ್ಲ. ಇದೇ ಊರಲ್ಲಿ ಹುಟ್ಟಬೇಕು ಅಂತ ಯಾರು ಅರ್ಜಿ ಹಾಕೊಂಡಿರಲ್ಲ. ಅದು ಪ್ರಕೃತಿ. ಒಂದು ಮನೆಯಿಂದ ಮನೆಗೆ ಬೇರೆ ಇರುತ್ತೆ. ಒಬ್ಬ ಜನನಾಯಕ ಅಂದ್ರೆ ಯಾರು, ಒಬ್ಬ MLA ಅಂದ್ರೆ ಯಾರು, ನಿಮ್ಮಲ್ಲಿ ಒಬ್ಬ ಆಯ್ಕೆ ಆಗಿರೋಂಥವ್ರಲ್ವಾ. ಒಂದು ಸಮಯದಲ್ಲಿ ಅವರು ನಿಮ್ಮ ಥರನೇ ಇರ್ತಾರೆ. ಕೆಲವ್ರು ಬದಲಾಗ್ತಾರೆ ಎಲ್ಲ ಸಿಕ್ಕಿದ್ಮೇಲೆ, ಇನ್ನು ಕೆಲವ್ರು ಹಂಗೆ ಇರ್ತಾರೆ. ಬದಲಾದವ್ರ ಬಗ್ಗೆ ನಮ್ಗೆ ಜಾಸ್ತಿ ಚರ್ಚೆ ಮಾಡ್ತೀವಿ, ಹಂಗೆ ಇರೋರ ಬಗ್ಗೆ ನಾವು ಯಾರು ತಲೆ ಕೆಡಿಸ್ಕೊಳ್ಳಲ್ಲ, ಅದ್ರ ಬಗ್ಗೆ ಚರ್ಚೆನೂ ಆಗಲ್ಲ. ಹಂಗಾಗಿ ಕೆಲವೊಂದನ್ನ ನಾವು ಹೇಳದಲ್ಲ ಇದ್ರೆ ಪಾಸಿಟಿವ್, ಕೆಲವೊಂದನ್ನ ಹೇಳಿದ್ರೆ ಪಾಸಿಟಿವ್, ಆ ಥರ. ಓಕೆ, ಅದು ಗುಡ್ ಡಿಸಿಷನ್ ಅಂತ ಹೇಳ್ಬೋದು. ಓಕೆ, ಸೊ ಇಷ್ಟೆಲ್ಲದ್ರ ಮಧ್ಯೆ ಆಕ್ಟಿಂಗ್ ಮಾಡ್ಬೇಕಂತ ಯಾಕೆ ಅನ್ನಿಸ್ತು ನಿಮ್ಗೆ ಅಂತ? ಯಾವಾಗಿಂದ ಅದ್ರದ್ದು ಮೇಲೆ ಪ್ರೀತಿ ನಿಮ್ಗೆ ಸ್ಟಾರ್ಟ್ ಆಗಿತ್ತು? ಅಲ್ಲ, ನಾನು ಚಿಕ್ಕ ವಯಸ್ಸಿಂದನೂ ನಾನು ಏಕಪಾತ್ರಾಭಿನಯ ಮಾಡ್ತಾ ಇದ್ದೆ, ಡ್ರಾಮಾ ಮಾಡಿದ ನೆನಪಿದೆ. ನಾನು ಕರ್ನಾಟಕ ಮ್ಯೂಸಿಕ್ ಸಂಗೀತ ಪರೀಕ್ಷೆ ತೊಗೊಂಡು ನಾನು ಪಾಸಾಗಿದ್ದೆ. ನಾನು ಕಾಯರ್ ಗ್ರೂಪಲ್ಲಿ ಇದ್ದೆ, ಡ್ರಾಮಾಗಳು ಮಾಡ್ತಾ ಇದ್ದೆ. ಎಲ್ಲೋ ಒಂದು ಕಡೆ ಕಲೆಯದು ನನಗೆ ಆಸಕ್ತಿ ಇತ್ತು. ಚಿತ್ರರಂಗ ನನಗೊಂಥರ, ಸಿನಿಮಾ ಅಂದ್ರೆ ಒಂದು ಮ್ಯಾಜಿಕ್ ಥರ ಅನ್ಸೋದು ನನಗೆ. ಹೇಗೆ ಸ್ಕ್ರೀನ್ ಮೇಲೆ ಇದನ್ನೆಲ್ಲ ತರ್ತಾರೆ, ನಾವೇನೋ ಕಥೆ ಓದಿರ್ತೀವಿ, ಕೇಳಿರ್ತೀವಿ, ಅದೆಲ್ಲ ತೆರೆ ಮೇಲೆ ಬರ್ತಾ ಇದೆಯಲ್ಲ, ಇದು ಹೆಂಗೆ ಬಂತು, ಇದನ್ನ ಯಾವ ಥರ ಮಾಡಿದ್ರು ಅನ್ನೋದು ಯಾವಾಗಲೂ ಕುತೂಹಲ ಇರ್ತಿತ್ತು. ಈ ಹಾಡು ಇವರೇ ಹಾಡ್ತಿದಾರಾ, ಯಾರೋ ಹಾಡಿರೋದ, ಅದು ಹೆಂಗೆ ಎರಡು ಮ್ಯಾಚ್ ಮಾಡಿಟ್ರು ಅಂತ ಈ ಥರ ಚಿಕ್ಕ ವಯಸ್ಸಿದ್ದಾಗ ನನಗೆ ಏನೇನೋ ತಲೆಯಲ್ಲಿ ಈ ಥರದ್ದು ಕುತೂಹಲ ಜಾಸ್ತಿ ಇತ್ತು ಸಿನಿಮಾ ಬಗ್ಗೆ. ಹೇಗಾದರೂ ಚಿತ್ರರಂಗದಲ್ಲಿ ಒಂದು 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 ನಂಟಿಟ್ಕೋಬೇಕು ಅನ್ನೋದಿತ್ತು.
ಆದರೆ ನಾನೇ ಚಿತ್ರರಂಗಕ್ಕೆ ಹೋಗ್ಬೇಕು ಅನ್ನೋದು ನನಗೆ ಇರಲಿಲ್ಲ. ಯಾಕಂದರೆ ನಮ್ಮ ಮನೇಲಿ ಅದಕ್ಕೆ ತದ್ವಿರುದ್ಧವಾದ ವಾತಾವರಣ. ಸೊ ಇದು ಒಪ್ಪಲ್ಲ, ಇವ್ರು ಯಾರು, ಅದು ಆಗಲ್ಲ. ನನಗೆ ಆ ಥಾಟೇ ಇರಲಿಲ್ಲ ನಾನೊಬ್ಬ ಚಿತ್ರನಟ ಆಗ್ಬೋದು ಅನ್ನೋದು ನನ್ನ ತಲೆಯಲ್ಲೇ ಇಲ್ಲ. ನನಗೆ ಅಣ್ಣವರು, ವಿಷ್ಣು ಸರ್ ಎಲ್ಲ ಬಹಳ ಸುಹೃದ್ರೂಪಿಗಳು, ನೋಡೋಕೆ ಅಷ್ಟು ಹಂಗಿದ್ರು ನೋಡೋಕ್ಕೆ. ಹಂಗಾಗಿ ಅಂಥವರೆಲ್ಲ ಹೀರೋಗಳಾಗಿದ್ದಾರೆ. ನಾವೆಲ್ಲ ಅಂದ್ರೆ ನೀವು ಸ್ಫುರದ್ರೂಪಿ ಇಲ್ಲ ಅಂತ ನೀವು ಅನ್ಕೊಂಡ್ರ ಅಂತ? ವಿಷ್ಣು ಸರ್ ಅಣ್ಣವ್ರನ್ನೆಲ್ಲ ನೋಡಿ ಅಲ್ಲ, ಅದು ಹೌದು ಬಿಡಿ. ಏನು ಎಷ್ಟು ಹ್ಯಾಂಡ್ಸಮ್ ಆಗಿ ನೋಡೋಕ್ಕೆ ಹಿಂಗಿದ್ರು ವಿಷ್ಣು ಸರ್. ನಾಗರಹಾವು ಸಿನಿಮಾದಲ್ಲಿ ಅವರು ವೆರಿ ಗುಡ್ ಲುಕಿಂಗ್. ಅಣ್ಣವರು ಅಷ್ಟೇ ಒಳ್ಳೆ ತೇಜಸ್ಸು, ಒಳ್ಳೆ ಕಳೆ. ಸೊ ಅವ್ರನ್ನೆಲ್ಲ ನೋಡಿದ್ಮೇಲೆ ಆಮೇಲೆ ಅವ್ರನ್ನೇ ನಾನು ಜಾಸ್ತಿ ನೋಡ್ಕೊಂಡು ಬೆಳೆದಿರೋದು. ನಾನು ಅವ್ರ ಹಿಂದಿನ ಜನ್ರೇಷನ್ ಅವ್ರು ಆದರೂ ಕೂಡ ನಾನು ಜಾಸ್ತಿ ನೋಡ್ಕೊಂಡು ಬೆಳೆದಿರೋದು ಅವ್ರನ್ನೇ. ಸೊ ಸಿನಿಮಾದಲ್ಲಿ ನಾನು ನಟ ಆಗ್ಬೋದು ಅಂತ ನಾನು ಅಂದ್ಕೊಂಡಿರಲಿಲ್ಲ. ಆದರೆ ಅದೇ ನಾನು ಹೇಳಿದ್ನಲ್ಲ, ನಾನು UK ಹೋದೆ. ಅಲ್ಲಿ ಓದಕ್ಕೆ ಹೋದಾಗ ನನ್ನ ಜೊತೆ ನನಗೆ ಜಾಸ್ತಿ ಕಾಲ ಕಳೆಯೋದಕ್ಕೆ ಅವಕಾಶ ಸಿಕ್ತು. ಮನ ಪರಿವರ್ತನೆ UK ಆಯ್ತು. ಪರಿವರ್ತನೆ ಆಯ್ತು ಅಲ್ಲಿ. ನಮ್ಮ ಭಾವ, ನಮ್ಮ ಅಕ್ಕನ ಮದುವೆ ಆಗಿರೋರು ನಮ್ಮ ಭಾವ, ಅವರು IAS ಆಫೀಸರು. ಸೊ ಅವ್ರು ನನಗೆ ಒಂದಷ್ಟು ಮಾರ್ಗದರ್ಶನ ಕೊಟ್ಟರು. ಇಲ್ಲ, ನೀವು ಒಬ್ಬ ಸರ್ಕಾರಿ ಅಧಿಕಾರಿ ಆದರೆ ಜೀವನ ಯಾವ ಥರ ಇರುತ್ತೆ ಅನ್ನೋದು ಅವರು ಒಂದು ಸ್ವಲ್ಪ ಗಮನಕ್ಕೆ ತಂದರು. ನಿಮ್ಗೆ ಇನ್ನೂ ಬೇರೆ ಬೇರೆ ಅವಕಾಶಗಳಿದ್ದಾವೆ, ಈ ಥರ ಇದೆ, ಆ ಥರ ಇದೆ ಅಂತ ಒಂದಷ್ಟು ಚರ್ಚೆಗಳಾಯಿತು. ಅವರೊಬ್ಬರು ಅಂತಲ್ಲ, ಇನ್ನೂ ಸುಮಾರು ಜನರ ಜೊತೆ ಈ ಥರ ಚರ್ಚೆಗಳಾಗ್ತಾನೆ ಇತ್ತು. ಅದು ಬೆಳೆಯುವಂಥ ಸಂದರ್ಭದಲ್ಲಿ ನನ್ನ ಮೇಲೆ ಸಾಕಷ್ಟು ಪರಿಣಾಮ ಬೀರುವಂಥ ಒಂದಷ್ಟು ಚರ್ಚೆಗಳು, ಜನರ ಅಭಿಪ್ರಾಯಗಳು, ಮಾತು. ಆಮೇಲೆ ನಾನು ಗಮನಿಸ್ತಿದ್ದೆ ಯಾವ ರೀತಿ ಜನ ಒಬ್ಬ ಕಲಾವಿದನ ನಮ್ಮ ರಾಜ್ಯದಲ್ಲಿ ಪ್ರೀತಿಸ್ತಾರೆ, ಗೌರವಿಸ್ತಾರೆ. ಅದನ್ನೆಲ್ಲ ನೋಡಿದಾಗ ಅದಕ್ಕಿಂತ ದೊಡ್ಡದು ಇನ್ನೊಂದಿಲ್ಲ ಅನಿಸ್ತು. ನಿಮಗೆ ಪರಿಚಯನೇ ಇಲ್ದಲೇ ಇರೋ ಜನ, ನಿಮ್ಗೆ ಗೊತ್ತೇ ಇಲ್ಲದೆ ಇರೋ ಜನ, ಅವ್ರು ಯಾವ ಊರಿನವರು ಅಂತ ಗೊತ್ತಿಲ್ದಲೇ ಇರೋವಂಥ ಜನ, ಆ ಥರದೊಂದು ಊರಿದೆಯಾ ಅಂತಲೇ ಗೊತ್ತಿರಲ್ಲ. ಅಂಥ ಊರಿಂದನೂ ಜನ ನಿಮ್ಮನ್ನ ಇಷ್ಟಪಡ್ತಿರ್ತಾರೆ, ನಿಮ್ಮನ್ನ ಎಲ್ಲಿಂದನೂ ನೋಡ್ತಿರ್ತಾರೆ, ನಿಮ್ಮ ಮೇಲೆ ಒಂದು ಅಭಿಮಾನ ಇಟ್ಕೊಂಡಿರ್ತಾರೆ, ಅವ್ರ ಮನಸ್ಸಿನಲ್ಲಿ ಎಲ್ಲೋ ಒಂದು ಜಾಗ ಕೊಟ್ಟಿರ್ತಾರೆ ನಿಮಗೆ. ಅಂದರೆ ಅದಕ್ಕೆ ಹೆಂಗೆ ಬೆಲೆ ಕಟ್ಟಕ್ಕಾಗುತ್ತೆ? ಅದಕ್ಕಿಂತ ದೊಡ್ಡದು ಇನ್ನೊಂದು ಇಲ್ಲವೇ ಇಲ್ಲ ಅನ್ನೋ ನನ್ನ ಭಾವನೆ. ಓಕೆ, ಸೊ ಈ ಟೈಮಲ್ಲಿ ನಿಮ್ಮನ್ನ ಕೇಳಿದ್ರೆ ಒಂದು ಜವಾಬ್ದಾರಿನ ನಡೆಸಬೇಕು ಅಂತ ಲೈಫನ್ನ ಲೀಡ್ ಮಾಡೋದು ಬೆಟರ್ ಆಗತ್ತೋ, ನಮ್ಮ ಡ್ರೀಮ್ನ ನಾವು ಫಾಲೋ ಮಾಡೋದು ಬೆಟರ್ ಅನ್ಸುತ್ತೆ? ಜವಾಬ್ದಾರಿಗಳಿದ್ದೇ ಇರುತ್ತೆ, ಅದು ನಿಭಾಯಿಸಬೇಕು. ಅದ್ರ ಜೊತೆಗೆ ನಾವು ಕನಸನ್ನು ಹೇಗೆ ಈಡೇರಿಸ್ಕೋಬೋದು ಅನ್ನೋದು ನೋಡಬೇಕಾಗುತ್ತೆ. ನಾವು ನಮಗೋಸ್ಕರನೂ ಬದುಕಬೇಕು, ನಮ್ಮನ್ನು ನಂಬಿರೋವಂಥವ್ರನ್ನೂ ಕಾಪಾಡ್ಕೋಬೇಕು. ಸೊ ಎರಡನ್ನೂ ನೀವು ಒಟ್ಟಿಗೆ ಹೇಳ್ಬಿಟ್ರಿ ಆಯಿತು. ನಿಮ್ಮ ಸಿನಿಮಾದಲ್ಲಿ ತಗೊಂಡು ಬಂದಿರೋಂಗೆ ಈ ಎರಡು ಕ್ವೆಶನ್ಗೂ ಒಂದೇ ಆನ್ಸರಲ್ಲಿ ಎರಡು ಕ್ವೆಶನ್. ನಂಬಿರೋರು ಎಂಥದೇ ಸಂದರ್ಭ ಆದರೂ ನಮ್ಮನ್ನು ಯಾರೋ ನಂಬ್ಕೊಂಡಿದ್ದಾರೆ ಅಂದರೆ ಅದನ್ನು ಕಾಪಾಡ್ಕೋಬೇಕಲ್ಲ, ಅದೇ ಜವಾಬ್ದಾರಿ. ಅಟ್ ದ ಸೇಮ್ ಟೈಮ್ ನಮ್ಮ ಕನಸು 10 ವರ್ಷ 20 ವರ್ಷ ಆದಮೇಲೆ ನಾನು ಇಂಥದ್ದು ಮಾಡ್ಲಿಲ್ವಲ್ಲಪ್ಪ ಅನ್ನೋ ಕೊರಗಳೇ ಜಾಸ್ತಿ ಇರ್ತವೆ. ಇಂಥದ್ದು ಮಾಡೋದ್ನಲ್ಲ ಅನ್ನೋ ಕೊರಗಳಿಗಿಂತ ನಿಮಗೆ ಇಂಥದ್ದು ಮಾಡ್ಲಿಲ್ವಲ್ಲ ಅನ್ನೋ ಕೊರಗಳು ಜಾಸ್ತಿ ಇರ್ತವೆ. ಓಕೆ, ಸೊ ಒಂದು ಮಾಡಿಬಿಟ್ಟು ಕೊರಗೋದು ಬೆಟರ್, ಮಾಡಿಲ್ಲ ಅಂತ ಕೊರಗೋದು ಬಿಡೋದು. ಆಮೇಲೆ ನಿಮ್ಮ ಆಸೆ ಪ್ರಕಾರ ನೀವೇನೋ ಮಾಡಿದ್ರೆ, ನಿಮ್ಮ ಆಸೆ ಪ್ರಕಾರ ಮಾಡಿ ನೀವು ಎಡವುದ್ರೂ ಕೂಡ ಒಂದು ತೃಪ್ತಿ ಇರುತ್ತೆ. ನಾನೊಂದು ಪ್ರಯತ್ನನಾದರೂ ಮಾಡಿದೆ, ಅಟ್ಲೀಸ್ಟ್ ನಾನೊಂದು ಪ್ರಯತ್ನ ಮಾಡಿದೆ, ಏನಾಗುತ್ತೋ ಬಿಡುತ್ತೋ ಪ್ರಯತ್ನ ಮಾಡಿದ್ದೀನಿ, ನನ್ನ ಆಸೆ ಪ್ರಕಾರ ಮಾಡಿದ್ದೀನಿ ಅಂತ. ನೀವು ಪ್ರಯತ್ನನೇ ಪಡಲಿಲ್ಲ ಅಂದರೆ ನಾನು ಪ್ರಯತ್ನ ಪಟ್ಟಿದ್ರೆ ಏನೋ ಆಗ್ತಿತ್ತೇನೋ ಅನ್ನೋ ಕೊರಗಿರುತ್ತಲ್ಲ. ಕರೆಕ್ಟ್, ಬೇಡ, ಆ ಕೊರಗು ಬೇಡ, ಇರೋದು ಒಂದು ಜೀವನ. ಡ್ರೀಮ್ ಫಾಲೋ ಮಾಡೋಣ. ಓಕೆ, ಸೊ ಹೊಸಬ್ರು ಚಿತ್ರತಂಡದಲ್ಲೂ ಹೊಸಬ್ರು, ಬಿಕಾಸ್ ಆಶಿಕಾ ಅವರು ಹಳಬ್ರು, ಸುನಿ ಸರ್ ಅಂತೂ ಕೇಳೋದೇ ಬೇಡ. ಆಮೇಲೆ ನಿಮ್ಮ ಜೊತೆ ಕೆಲಸ ಮಾಡಿರೋರು ಕೂಡ ಸಿಕ್ಕಾಪಟ್ಟೆ ಎಕ್ಸ್ಪೀರಿಯನ್ಸ್ ಇರೋಂಥವ್ರೆ. ಸೊ ನಿಮ್ಮನ್ನು ಸೆಟ್ಟಲ್ಲಿ ಹೇಗೆ ಟ್ರೀಟ್ ಮಾಡ್ತಾಯಿದ್ರು? ರ್ಯಾಗ್ ಮಾಡ್ತಾಯಿದ್ರಾ? ರ್ಯಾಗಿಂಗ್ ಎಲ್ಲ ಇರ್ತಿತ್ತಾ? ಇತ್ತು. ನಮ್ಮ ಡೈರೆಕ್ಟ್ರು ಮೊದಲೇ ದೊಡ್ಡ ಹೆವಿ ತರಲೆ, ನಿಮ್ಗೆ ಗೊತ್ತಲ್ಲ. ನಮ್ಮ ಸುನಿ ಸರ್, ಆಶಿಕಾ ಅವರು, ನಮ್ಮ ವಿಲಿಯಂ ಡೇವಿಡ್ ಸರ್, DOP ಅವರು, ಇವರೆಲ್ಲ ಆಲ್ರೆಡಿ ಅವತಾರ ಪುರುಷ ಮೊದಲನೇ ಭಾಗ, ಎರಡನೇ ಭಾಗ 2 ಸಿನಿಮಾ ಮಾಡಿದ್ರು. ಗತವೈಭವ ಇವರ 3ನೇ ಸಿನಿಮಾ. ಇವರೆಲ್ಲ ಸೇರ್ಕೊಂಡು ರ್ಯಾಗಿಂಗ್ ಮಾಡೋದು, ಕಾಲೆಳೆಯೋದು, ತಮಾಷೆ ಮಾಡೋದು. ಯಾವ ಥರ ರ್ಯಾಗ್ ಮಾಡ್ತಾ ಇದ್ರು? ಎಲ್ಲ ಥರ ಮಾಡೋರು. ಸುಮ್ಮನೆ ಜೋಕ್ಸ್ ಮಾಡೋದು, ಸುಮ್ಮನೆ ಕಾಲೆಳೆಯೋದು. ಅಯ್ಯೋ ಅನ್ಸ್ಬಿಟ್ಟಿದ್ದಾರೆ ನನ್ನ. ಏನಾದ್ರು ಒಂದು ಇನ್ಸಿಡೆಂಟ್ ನೆನ್ಪು ಮಾಡ್ಕೊಳ್ಳೋದಾದ್ರೆ? ಮೇಡಮ್, ಒಂದು ದಿನ ಮಂಗಳೂರಿನಲ್ಲಿ ಒಂದು ಜೋಕಾಲಿ ಮೇಲೆ ಆಶಿಕ್ ಅವ್ರು ಆಡಬೇಕು, ಆಯ್ತಾ? ಜೋಕಾಲಿ ಅಲ್ಲಿ ಮೇಲ್ಗಡೆ ಕ್ರೇನಿಂದ ಆಡಿಸ್ತಾ ಇದ್ದಾರೆ, ನೀರಿದೆ ಕೆಳಗಡೆ. ನಾನು ನಡ್ಕೊಂಡು ಹೋಗ್ಬೇಕು, ಇದು ಶಾರ್ಟು. ಆಶಿಕನ ಕೆಳಗಡೆ ಫುಲ್ ನೀರ ಹತ್ರ ಜೋಕಾಲಿ ಇಟ್ಟು ಕ್ರೇನ್ ಕೆಳಗಡೆ ಬಿಟ್ಟು ಆಡಿಸಿದ್ದಾರೆ. ಆಮೇಲೆ ನನ್ನನ್ನು ಕರೆದ್ಬಿಟ್ಟು, ಸರ್ ನೀವು ಕೂತ್ಕೊಳ್ಳಿ ಇದ್ರ ಮೇಲೆ. ಆಶಿಕ್ ಅವ್ರು ಹಿಡಿದೋದ್ರು, ನೀವು ಕೂತ್ಕೊಳ್ಳಿ ಸರ್.
ನಾನು ಯಾಕೆ ಸರ್ ಜೋಕಾಲಿ ಮೇಲೆ? ಇಲ್ಲ ಸರ್ ನೀವು ಕೂತ್ಕೊಳ್ಳಿ, ಒಂದು ಶಾರ್ಟ್ ಇದೆ ಸರ್, ಹೀರೋಯಿಂದಲ್ವಾ ಸರ್ ಶಾರ್ಟ್? ನಾನೇನು ಸರ್ ಕೂತ್ಕೊಳ್ಳಿ ಸರ್, ಅದನ್ನ ಬೇರೆ ಆ್ಯಂಗಲಲ್ಲಿ ಇಡ್ತೀವಿ, ಇದನ್ನು ಬೇರೆ ಚೀಟ್ ಮಾಡ್ತೀವಿ, ಇದು ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ. ನಾನು ಏನಕ್ಕೆ ಇಡ್ತಾವ್ರಿ ಈ ಶಾರ್ಟ್, ಅದು ಬಿಡು ಇಲ್ಲ ಅನ್ನೋಕ್ಕಾಗಲ್ವಲ್ಲ ಅಂತ ನನಗೆ ಎಲ್ಲ ಕತೆ ಸೀನ್ ಬೈ ಸೀನ್ ಫ್ರೇಮ್ ಬೈ ಫ್ರೇಮ್ ಗೊತ್ತು ನನಗೆ. ಆದರೆ ಇಷ್ಟು ಹೇಳ್ತಾವ್ರಲ್ಲ ಆಯಿತು ಅಂತ ಕೂತ್ಕೊಂಡ್ರೆ ಇವರೆಲ್ಲ ಪ್ಲ್ಯಾನ್ ಮಾಡಿಬಿಟ್ಟು ಕ್ರೇನ್ ಮೇಲಕ್ಕೆ ಎತ್ಬಿಡೋದ. ಮೇಡಮ್ ಹೋಯ್ತು ಮೇಲಕ್ಕೆ. ನನಗೆ ಮೊದಲೇ ಹೈಟ್ ಅಂದರೆ ಕೈ ನೋಡಿ ನಾಪ್ಸ್ಕೊಂಡ್ರೆ ಕೈಯೆಲ್ಲ ಒದ್ದೆ ಆಗೈತೆ ನನಗೆ. ಹೈಟ್ ಫೋಬಿಯಾ ಇದೆಯಾ? ಸ್ವಲ್ಪ ಇದೆ. ಅದು ಏನು ಆ ಕಡೆ ಈ ಕಡೆ ದಾರ ಇಟ್ಕೊಂಡು ಸುಮ್ಮನೆ ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ಬಿಟ್ಟೆ. ಅಯ್ಯೋ ನಮ್ಮ ಅಪ್ಪ ಅಮ್ಮಂಗೆ ಒಬ್ಬನೇ ಮಗ, ನಾನು ಸಿನಿಮಾಗೆ ಬಂದಿರೋದಕ್ಕೆ ಬೈತಿದ್ದಾರೆ, ಇಲ್ಲಿ ಏನೇನೋ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಹೆಂಗಪ್ಪ. ಕೂಗಾಡಿ ಕಿರ್ಚಾಡಿ ಎಲ್ಲ ಮಾಡಿದ್ಮೇಲೆ ಒಂದಷ್ಟೊತ್ತು ಆದ್ಮೇಲೆ ಇಳಿಸಿದ್ರು. ಈ ಥರ ಸುಮ್ಮನೆ ಏನೋ ಮಾಡ್ಬಿಡ್ತಾರೆ, ಸುಮ್ಮನೆ. ಸೊ ಹೊಸಬ್ರು ಅಂತ ಒಂದು ಸ್ವಲ್ಪ ಇವ್ರನ್ನ ರಾಗೆಲ್ಲ ಮಾಡ್ಬಿಟ್ಟು ಸೊ ಫನ್ ಇತ್ತು, ಬಟ್ ತಮಾಷೆ ಇತ್ತು. ಅಂದರೆ ಅಷ್ಟೇ ಪ್ರೊಟೆಕ್ಟಿವ್. ಎಸ್ಪೆಷಲಿ ನಮ್ಮ ವಿಲಿಯಂ ಡೇವಿಡ್ ಸರ್ ಛಾಯಾಗ್ರಾಹಕರು, ಅವ್ರ ಹಿಂದೆ ವಿಕ್ರಾಂತ್ ರೋಣ, ರಂಗಿತರಂಗ, ರಾಜರಥ, ಈ KD ಸಿನಿಮಾಗಳಲ್ಲೆಲ್ಲ ಪಾಪ ಒಳ್ಳೆ ಕೆಲಸ ಮಾಡಿದ್ದಾರೆ ಆ್ಯಸ್ ಎ ಸಿನಿಮಾಟೋಗ್ರಫರ್. ಒಂದು ಅಣ್ಣನ ಥರ ನನ್ನ ಬಗ್ಗೆ ಭಾಳ ಪ್ರೊಟೆಕ್ಟಿವ್ ಆಗಿ ತುಂಬ ಕಾಳಜಿ ವಹಿಸಿ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಇಲ್ಲ ಎಲ್ಲರೂ ನಿಜವಾಗ್ಲೂ ಹೊಸಬ ಅಂತ ಇದು ಮಾಡಿಲ್ಲ, ತುಂಬ ಚೆನ್ನಾಗಿ ನಡೆಸ್ಕೊಂಡಿದ್ದಾರೆ. ಒಂದಿಷ್ಟು ಕ್ವೆಶನ್ಸ್ ಕೂಡ ಬಂತು. ಹೊಸಬ್ರು ಇವಾಗ ಇನ್ನು ಫಸ್ಟ್ ಮೂವಿ, ಇವ್ರ ಮೇಲೆ ಇಷ್ಟೊಂದು ಹೈ ಬಜೆಟ್ ಮೂವಿ ಮಾಡ್ತಾ ಇದಾರಲ್ಲ, ಸೊ ರಿಸ್ಕ್ ಆಗ್ಬಿಡ್ತಾ ಅವರಿಗೆ ಅನ್ನೋಂಥ ಒಂದಿಷ್ಟು ಪ್ರಶ್ನೆ ಇದೆ. ಕಥೆ ಮೇಲೆ ಅಷ್ಟೇ, ಇದು ಹೀರೋ ಮೇಲೆ ಅಂತ ಹೀರೋಯಿನ್ ಮೇಲೆ ಅಂತ ಅಲ್ಲ, ಕಥೆ ಮೇಲೆ. ಆ ಪಾತ್ರಕ್ಕೆ ಈಗ 2-3 ವರ್ಷ ಸಮಯ ಕೊಡಬೇಕು, ಕಾಲಾವಕಾಶಗಳು ಕೊಡಬೇಕು, ಅದಕ್ಕೆ ಅದರದೇ ಆದಂಥ ತಯಾರಿಗಳು ಮಾಡಬೇಕು. ನಿಮಗೆ ಪ್ರತಿಯೊಂದು ಪಾತ್ರಕ್ಕೂ 3ರಿಂದ 6 ತಿಂಗಳು ಪ್ರೀ ಪ್ರೊಡಕ್ಷನ್ ಕಾಲಾವಕಾಶ ಬೇಕಿತ್ತು, ವರ್ಕ್ಶಾಪ್ಗಳು ಬೇಕಿತ್ತು. ಈಗ ನಾನು ಕರಾವಳಿ ಭಾಗದಲ್ಲಿ ನಾನು ಅಲ್ಲೇ 2.5-3 ತಿಂಗಳಿದ್ದೆ. ಅಲ್ಲೇ ಇದ್ದು ಅವ್ರಗಳ ಜೊತೆ ಹೊಳೆಗಳಲ್ಲಿ ಸ್ನಾನ ಮಾಡಿಕೊಂಡು, ಅವ್ರ ಜೊತೆ ಊಟ ಮಾಡಿಕೊಂಡು, ಕಂಬಳ ಓಡಿಸೋದು ಕಲ್ತ್ಕೊಂಡು, ಅವ್ರ ಭಾಷೆ ಮಾತಾಡಿಕೊಂಡು, ಅವರ ಆ್ಯಕ್ಸೆಂಟ್ನ ಕಲ್ತ್ಕೊಂಡು, ಅವರಲ್ಲೊಬ್ಬರು ಥರ ನಾನಿದ್ದೆ. ಆ ಪಾತ್ರಕ್ಕೆ ಇಳಿಬೇಕು ಅಂದರೆ ನಾನು ಅದೆಲ್ಲ ಮಾಡಬೇಕಾಗಿತ್ತು. ಆ ಥರದೊಂದು ಕಾಲಾವಕಾಶ ಕೊಟ್ಟು ಅದನ್ನು ತಯಾರಿ ಮಾಡ್ಕೊಳ್ಳೋವಂಥದ್ದಿತ್ತು. ಇದು ಒಂದು ಪಾತ್ರ, ಇದೇ ರೀತಿ 4 ಪಾತ್ರ. ಸೊ ಎಲ್ಲ ಪಾತ್ರಕ್ಕೂ ಅದೇ ರೀತಿ ತಯಾರಿಗಳು. ಈಗ ಶಿಪ್ ನಾವು 8 ತಿಂಗಳು ಬರೀ 6ರಿಂದ 8 ತಿಂಗಳು ಬರೀ ಆ ಹಡಗು ಹುಡುಕಕ್ಕೆ ಕಾಲಾವಕಾಶ ತಗೊಂಡ್ವಿ. ಪ್ರಪಂಚದಾದ್ಯಂತ ಒಂದು 20 ಹಡಗುಗಳು ಹುಡುಕಿ ಅದರಲ್ಲಿ ಒಂದು 4 ಫೈನಲೈಸ್ ಮಾಡಿಕೊಂಡು, ಅದು 15ನೇ ಶತಮಾನದ ಹಡಗು ಥರ ಇರಬೇಕು. ಸೊ ಅದರಲ್ಲಿ ಒಂದು ಕ್ರಿಸ್ಟೋಫರ್ ಕೊಲಂಬಸ್ ಅವರ ರೆಪ್ಲಿಕಾ ಶಿಪ್ನ ಹುಡುಕಿ, ನಾವು ಪೋರ್ಚುಗಲ್ಗೆ ಮತ್ತು ಇದು ಮೊರೊಕ್ಕೋ, ಥೈಲ್ಯಾಂಡು, ಇಟಲಿ, ಈ ಥರ ಬೇರೆ ಬೇರೆ ದೇಶಗಳಲ್ಲಿ ನಮ್ಮ ಕಡೆಯವ್ರನ್ನ ಕಳಿಸಿ ವಿಡಿಯೋ ಕಾಲ್ಗಳು ಮಾಡಿಸಿ, ವಿಡಿಯೋಗಳು ತೊಗೊಂಡು, ಫುಟೇಜ್ಗಳು ತೊಗೊಂಡು, ಟೆಕ್ನಿಕಲಿ ತಾಂತ್ರಿಕವಾಗಿ ಇಲ್ಲಿ ಚಿತ್ರೀಕರಣ ಮಾಡ್ಬೋದಾ ಇಲ್ವೋ ಅಂತ ಒಂದಷ್ಟು ತಯಾರಿಗಳು, ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸಸ್ ಎಲ್ಲ ಮಾಡಿ ಒಂದನ್ನು ಫೈನಲೈಸ್ ಮಾಡಿಕೊಂಡು ಅಲ್ಲಿಗೆ ಹೋಗಿ ಅಲ್ಲೊಂದು 8-10 ದಿನ ಇದ್ದು, ಅಲ್ಲಿ ಸಮುದ್ರದ ಮಧ್ಯೆ ಬೆಳಗ್ಗೆ ನೀವು 9 ಗಂಟೆಗೆ ಹೋದರೆ ಸಂಜೆ 7 ಗಂಟೆವರೆಗೂ ಸಮುದ್ರದ ಮಧ್ಯೆ ಚಿತ್ರೀಕರಣ ಮಾಡಬೇಕು. ಅದು ಹಿಂಗೆ ನಿಂತ್ಕೊಳ್ಳೋಕ್ಕಾಗಲ್ಲ, ಹಿಂಗೆ ಆಡ್ತಿರುತ್ತೆ. ಅಲ್ಲಿ ಫೈಟ್ ಮಾಡಬೇಕು, ಮೈಯಲ್ಲೆಲ್ಲ ಏಟಾಗುತ್ತೆ, ಎಲ್ಲೆಲ್ಲೋ ರಕ್ತ ಕಿತ್ಕೊಂತಿರುತ್ತೆ. ವೆರಿ ವೆರಿ ರಿಸ್ಕಿ. ಅದೆಲ್ಲದಕ್ಕೂ ಕಾಲಾವಕಾಶಗಳು ಕೊಡಬೇಕು, ಅಷ್ಟು ಎಫರ್ಟ್ಗಳು ಹಾಕಬೇಕು. ಇದು ಅಂದರೆ ಯಾವುದೋ ಹೀರೋ ಮೇಲೆ ಹಾಕಿದ್ವಿ, ಹೀರೋಯಿನ್ ಮೇಲೆ ಹಾಕಿದ್ವಿ ಅನ್ನೋದಕ್ಕಿಂತ ಆ ಕಥೆ ಮೇಲೆ, ಆ ಒಂದು ಇದ್ರ ಮೇಲೆ ಮಾಡಿರೋವಂಥದ್ದು. ಅದು ಡಿಮ್ಯಾಂಡ್ ಮಾಡತ್ತಲ್ಲ, ಆ ಥರ ಮಾಡ್ತಾ ಇದ್ರೆ ಆಬ್ವಿಯಸ್ಲಿ ಬಜೆಟ್ ಡಿಮ್ಯಾಂಡ್ ಮಾಡಿ. ನಮ್ಮ ನಿರ್ಮಾಪಕರು ನಾವೆಲ್ಲ ಮೊದಲು ಚರ್ಚೆ ಮಾಡಿದಾಗ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಇರಲಿಲ್ಲ. ಬಟ್ ಸಿನಿಮಾ ಹೋಗ್ತಾ ಹೋಗ್ತಾ ದೊಡ್ಡದಾಯಿತು. ಆಮೇಲೆ ಆ ವಿಜುವಲ್ಸ್ ಎಲ್ಲ ನೋಡಿದವರು ಇಷ್ಟು ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ದೀರಾ, ಮಾಡಿಬಿಡಿ, ಚೆನ್ನಾಗಿ ಬಂದಿದೆ ಅಂತೆಲ್ಲ ಅವರು ಎಲ್ಲ ಪ್ರೋತ್ಸಾಹ ಕೊಟ್ಟರು. ಸೊ ಹಾಗಾಗಿ ಎಲ್ಲ ನುಗ್ಗಿದ್ರು. ಸೊ ಇಷ್ಟು 4 ಟೈಮ್ ಲೈನಲ್ಲಿ ಹೋಗುತ್ತಲ್ವಾ, ಯಾವುದು ಸಿಕ್ಕಾಪಟ್ಟೆ ಚಾಲೆಂಜ್ ಅಂತ ಅನ್ಸುತ್ತೆ ನಿಮಗೆ, ಚಾಲೆಂಜಿಂಗ್ ಆಗಿತ್ತು ನಿಮಗೆ ಅಂತ? ಎಲ್ಲದಕ್ಕೂ ಅದರದೇ ಆದಂಥ ಚಾಲೆಂಜಸ್ ಇದೆ. ಈಗ ದೇವಲೋಕ ನಾವು ಮಾಡಬೇಕಾದ್ರೆ, ನಾನು ರಾಕ್ಷಸನ ಪಾತ್ರ ಮಾಡಬೇಕಾದ್ರೆ ನಾನು ಮೇಕಪ್ಪು, ಹೇರು, ವಿಗ್ಗು, ಕಾಸ್ಟ್ಯೂಮು ಮತ್ತು ಆಕ್ಸೆಸರೀಸು ಇದು ಹಾಕೋಕ್ಕೆ ನನಗೆ ಕನಿಷ್ಠ 2.5 ತಾಸು ಹಿಡಿತಿತ್ತು. 2.5 ಗಂಟೆಗಳ ಕಾಲ ನಾನು ಬರೀ ತಯಾರಾಗಿ ಹೊರಗಡೆ ಬರೋದಕ್ಕೆ ಬೇಕಾಗಿತ್ತು. ಮತ್ತೆ ಒಂದು ಬ್ರೇಕ್ ಹೇಳಿದ್ರೆ ಇವರು, ನಾನು ಬಿಚ್ಚಿ ಮತ್ತೆ ಸುಮ್ಮನೆ ಬರೀ ಆಕ್ಸೆಸರೀಸ್, ಇಲ್ಲಿರೋ ಆಕ್ಸೆಸರೀಸ್ ಬಿಚ್ಚಿ ಮತ್ತೆ ಕಟ್ಕೊಳ್ಳೋಕೆ 15-20 ನಿಮಿಷ ಆಗ್ತಿತ್ತು. ಸೊ ಆಮೇಲೆ ಅಷ್ಟು ಭಾರ, ನೀವು ಆ ಕಿರೀಟ ಹೊತ್ಕೊಂಡು ತಲೆ ಎಷ್ಟು ಗಂಟೆಗಳ ಕಾಲ ಎಷ್ಟು KG ತೂಕನ ಹೊತ್ಕೋಬೋದು. ಇಡೀ ದಿನ ನಾವು ಡಬಲ್ ಕಾಲ್ ಶೀಟ್ ಎಷ್ಟು ದಿನ ಮಾಡಿದ್ದೀವಿ,
ನಿಮ್ಗೆ 2 ವಾರ ಚಿತ್ರೀಕರಣ ನಡೆದಾಗ ಅಷ್ಟು ಕೆ ಜಿ ಗಟ್ಟಲೆ ಅಷ್ಟು ದೊಡ್ಡ ಕೀಟ ಎಷ್ಟು ಗಂಟೆಗೆ ಬೆಳಿಗ್ಗೆ ಹಾಕಿ ನಿಮಗೆ ರಾತ್ರಿವರೆಗೂ ಅದಿದ್ದರೆ ಮಿಡ್ ನೈಟ್ವರೆಗೂ ನಾವು ಚಿತ್ರೀಕರಣ ಮಾಡೋದಾದರೆ ಅದು ಯಾವ ರೀತಿ ಪ್ರೆಷರ್ ಆಗುತ್ತೆ. ಆಮೇಲೆ ದೇಹದ ಮೇಲೆ ನಿಮಗೆ ಅಷ್ಟು ಭಾರ ಇರೋ ಆಕ್ಸಸರೀಸು ಮತ್ತು ಆ ಒಂದು ಉಡುಪು, ಆ ಗದೆ, ಅದಕ್ಕೆ ಅದು ಯಾವ ರೀತಿ ಪರಿಣಾಮ ಬೀರುತ್ತೆ, ಆ ವಿಗ್ಗು, ಎಲ್ಲದೂ ಪ್ರಾಸ್ಥೆಟಿಕ್ಸು, ಮತ್ತು ಅದೆಲ್ಲ ಹಾಕೊಂಡು ಫೈಟ್ ಮಾಡಬೇಕು, ಡ್ಯಾನ್ಸ್ ಮಾಡಬೇಕು. ಆ ಫೈಟ್ ತುಂಬ ಫಿಸಿಕಲಿ ಸ್ಟ್ರೈನಿಂಗ್. ಅದು ಈಗ ಜೈಲರ್ ಮತ್ತು ರಜನಿ ಸರ್ದು ಜೈಲರ್ ಬಂತು, ಮತ್ತು ಪ್ರಭಾಸ್ ಸರ್ದು ಸುಮಾರು ಸಿನಿಮಾಗಳಲ್ಲಿ ಸ್ಟಂಟ್ ಡೈರೆಕ್ಟರ್ ಕೆಲಸ ಮಾಡ್ತಿರುವಂಥ ಚೇತನ್ ಡಿಸೋಜಾ ಅವರು ಕೊರಿಯೋಗ್ರಫಿ ಮಾಡಿರುವಂಥದ್ದು. ಸೊ ಅದು ಈ ಥರದ್ದು ಪ್ರತಿಯೊಂದು ಇದರಲ್ಲೂ ತಯಾರಿ ಬೇಕಾಗಿತ್ತು. ನಾನು ನಿಮ್ಗೆ ಜಸ್ಟ್ ಒಂದು ಜನ್ಮದ ಹೇಳಿದೆ, ಆ ಥರ ಎಲ್ಲದಕ್ಕೂ ನಾವು ತಯಾರಿ ಮಾಡ್ಕೊಂಡಿದ್ದೀವಿ. ಎಲ್ಲದೂ ಚಾಲೆಂಜಿಂಗೇ ಇತ್ತು. ಈ ಕಂಬಳ ಓಡಿಸೋದು ಸತ್ಯವಾಗ್ಲೂ ನಾನು ನಿಮ್ಮ ಮಾಧ್ಯಮದ ಮುಖಾಂತರ ಕಂಬಳ ಓಡಿಸೋ ಎಲ್ಲರಿಗೂ ಹ್ಯಾಟ್ಸ್ ಆಫ್ ಹೇಳ್ತೀನಿ. ಅಷ್ಟೊಂದು ಕಷ್ಟ, ಅಷ್ಟು ಸುಲಭ ಇಲ್ಲ ಅದು. ನಾವು ನೋಡೋದು ಹಿಡ್ಕೊಂಡು ಓಡ್ಬಿಟ್ರು ಅಂತ ಅಂತೀವಿ. ಬಹಳಷ್ಟು ಶ್ರಮ ಇದೆ, ದೈಹಿಕವಾಗಿ ಸಖತ್ ಕಷ್ಟ ಇದೆ ಅದು. ಅದನ್ನ ಮಾಡೋವಂಥವ್ರು ಅವ್ರು ಏನು ತಿಂದ್ರು ಹೆಂಗೆ ಅರಗಿಸ್ಕೊಂತಾರೆ, ಅವ್ರ ದೇಹ ಹೆಂಗಿರ್ತದೆ ನೀವು ಗಮನಿಸಿದ್ದೀರಾ? ಎಷ್ಟು ಫಿಟ್ ಇರ್ತಾರೆ ಅವರು. ನಾನು ಕಮಲಾದ ಒಂದು ಸ್ಟೋರಿ ಮಾಡಿದ್ವಿ, ಇಲ್ಲೇ ಬೆಂಗಳೂರಲ್ಲಿ ಆಯಿತು ಕಂಬಳ. ಆ ಟೈಮಲ್ಲಿ ಹೋದಾಗ ಅವ್ರು ಒಬ್ರೊಬ್ರು ನೋಡಿದ್ರೆ ಅವರು ಜಿಮ್ಮಲ್ಲಿ ಹೋಗೋರ್ ಬಾಡಿನೇ ಹಂಗಿರಲ್ಲ, ಹಂಗೆ ಮೇಂಟೈನ್ ಮಾಡಿದಾರೆ ಅವರು. ಅವ್ರೇನು ಡಯಟ್ ಏನು ಮಾಡಲ್ಲ, ಎಲ್ಲ ತಿಂತಾರೆ. ಆದ್ರೂ ದೇಹ ಹಂಗಿದೆ ಅಂದ್ರೆ ಅದು ಎಂತ ಫಿಸಿಕಲಿ ಎಷ್ಟು ಎಕ್ಸಾಸ್ಟಿಂಗ್ ಇರಬೇಕು ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ. ಆಮೇಲೆ ಆ ಕೋಣಗಳು ಸಾಧಾರಣ ಅಲ್ಲ, ಅವು ಹೇಳದ್ ಬಿಸಾಕ್ತಿರ್ತದೆ. ನಾವು ಎಲ್ಲ ಎಷ್ಟು ಸಲ ಬಿದ್ದಿದ್ದೀವಿ. ಮೈ ಎಲ್ಲ ತರಚ್ಕೊಂಡು ಎಲ್ಲ ಕಡೆ ರಕ್ತ ಬಂದ್ಬಿಟ್ಟಿದೆ. ನನಗೆ ಯಾರಾದರೂ, ನಾನು ಫಸ್ಟ್ ಎಲ್ಲ ಓಡ್ ಬರ್ಬೇಕಾದ್ರೆ ಅದೆಲ್ಲ ತಯಾರಿ ಮಾಡ್ಕೋಬೇಕಾದ್ರೆ ನಮಗೆ ನಮ್ಮ ಪ್ರೊಡ್ಯೂಸರು ಇವರೆಲ್ಲ ಬರೋರು, ಬಂದು ನಮ್ಮ ಡೈರೆಕ್ಟರು, ನಮ್ಮ ಪ್ರೊಡ್ಯೂಸರು, ನಮ್ಮ VFX ಅವರೆಲ್ಲ ಬಂದು, ಬ್ರೋ ಓಡ್ ಬರ್ತಾ ಇದ್ದೀರಲ್ಲ ಅದು ಸ್ವಲ್ಪ ಹಿಂಗೆ ಬನ್ನಿ, ಸ್ಟೈಲಿಶ್ ಆಗಿರುತ್ತೆ, ಹಿಂಗೆ ಬನ್ನಿ ಹಿಂಗೆ ಅಂತೆಲ್ಲ ಅನ್ನೋದು. ಹೌದಾ, ಆ್ಯಕ್ಚುಲಿ ದೀಪಣ್ಣ ಭಾಳ ಈಸಿ ಇದು, ಸುಮ್ಮನೆ ಹಿಂಗೆ ಇಟ್ಕೊಳ್ಳಿ, ಅದೇ ಕರ್ಕೊಂಡು ಹೋಗೋದು, ಬನ್ನಿ ನಿಂತ್ಕೊಳ್ಳಿ ಅಂತೇಳಿ ನಿಲ್ಲಿಸ್ತಿದ್ದೆ. ಎಲ್ಲಾರನ್ನೂ ಬಿಡಿಸಿದ್ದೀನಿ. ಗೊತ್ತಾಗ್ಬೇಕು ಹಿಂಗ್ ಮಾಡ್ಬೇಕು. ಆಕ್ಚುಲಿ ಇದು ಹಿಂಗ್ ಸ್ವಲ್ಪ ಸ್ಟೈಲಿಶ್ ಆಗಿರುತ್ತೆ. ನೀನು ಓಡ್ಬೇಕಾದ್ರೆ ಕಾಲ್ನ ಹಿಂಗಿಟ್ರೆ ಕ್ಯಾಮ್ರಾದಲ್ಲಿ ಚೆನ್ನಾಗಿ ಕಾಣುತ್ತೆ ಅಂತೆಲ್ಲ ಹೇಳ್ತಾರಲ್ಲ, ಬನ್ನಿ ಒಂದು ನಿಮಿಷ ಬನ್ನಿ ಇಲ್ಲಿ ಅಂತೇಳಿ ಎಲ್ಲಾರನ್ನೂ ಮಾಡ್ತಿದ್ದೀನಿ. ಅದು ಎಕ್ಸ್ಪೀರಿಯನ್ಸ್ ಮಾಡಿದವ್ರಿಗೆ ಗೊತ್ತಾಗುತ್ತೆ ಅದ್ರ ಕಷ್ಟ ಏನು ಅಂತ. ಅದಕ್ಕೆ ನಾನು ಹೇಳಿದ್ದು, ಕಂಬಳ ಅನ್ನೋದು ಅದೊಂದು ಬೇರೆ ಲೋಕ ಇದೆ, ಬೇರೆ ಪ್ರಪಂಚ ಇದೆ. ನಮ್ಗೆ ಇಲ್ಲಿ ಬೆಂಗಳೂರಲ್ಲಿ ಕೂತ್ಕೊಂಡು ಮಾತಾಡೋರಿಗೆ ಗೊತ್ತಿರೋದಿಲ್ಲ. ನೀವು ಕರಾವಳಿ ಭಾಗಕ್ಕೆ ಹೋದ್ರೆ ಆ ಕೋಣಗಳಿಗೆ ಅಭಿಮಾನಿಗಳಿದ್ದಾರೆ. ಹೌದು, ಒಂದೊಂದು ಕೋಣದು ಅದೆಲ್ಲ ನಮ್ಗೆ ಇಲ್ಲಿ ಬೆಂಗಳೂರು ಬಂದ್ಮೇಲೆ ಗೊತ್ತಾಯ್ತು. ಓಕೆ, ಕೋಣಗಳಿಗೂ ಹಿಂಗೆಲ್ಲ ಡಿಮಾಂಡ್ ಇದಲ್ಲ. ಕೋಣಗಳಿಗೆ ಅಭಿಮಾನಿಗಳಿದ್ದಾರೆ. ಆಮೇಲೆ ನೋಡಿದ ತಕ್ಷಣ ಈ ಕೋಣದ ಆ ಕೋಣಗಳಿಗೆ ಹೆಸರಿದೆ, ಈ ಕೋಣ ಇಂಥದ್ದೇ ಅಂತ ಗುರುತಿಡಿತಾರೆ. ಆ ಕೋಣ ಓಡ್ತಾ ಇದೆ ಅಂದ್ರೆ ಅದನ್ನ ನೋಡಕ್ ಜನ ಬರೋರು ಇದ್ದಾರೆ. ಕರೆಕ್ಟ್. ಅಲ್ಲಿ ಕೋಣ ಓಡಿಸೋರು ಇಂಪಾರ್ಟೆಂಟ್ ಆಗಲ್ಲ, ಯಾವ ಕೋಣ ಓಡ್ತಾ ಇದೆ ಅನ್ನೋದು. ಅದಕ್ಕೆ ಅದರದೇ ಆದಂತ ಒಂದು ಅಭಿಮಾನಿ ವರ್ಗಗಳಿದ್ದಾರೆ. ಅದೇ ಒಂದು ಬೇರೆ ಲೋಕ. ಆಮೇಲೆ ಆ ಜನ ಸತ್ಯವಾಗ್ಲೂ ಕರಾವಳಿ ಕರ್ನಾಟಕದ ಭಾಗದ ಜನ ಎಂಥ ಸೊಗಸಾದ ಜನ, ಎಂಥ ಒಳ್ಳೆ ಜನ ಅಂತಂದರೆ, ನಾವು ಚಿತ್ರೀಕರಣ ಮಾಡೋಕ್ಕೆ ಹೋದಾಗ ನಮ್ಮೂರಲ್ಲಿ ಯಾರೋ ಬಂದು ಶೂಟಿಂಗ್ ಮಾಡ್ತಾರಪ್ಪ, ನಮ್ಮ ಸಂಸ್ಕೃತಿ ತೋರಿಸ್ತಾವ್ರೆ, ನಮ್ಮೂರನ್ನ ಅವ್ರ ಸಿನಿಮಾದಲ್ಲಿ ತೋರಿಸ್ತಾರಂತೆ, ಅವ್ರು ಒಳ್ಳೇದಾಗಲಿ ಅಂತೇಳಿ ಬಂದು ನಮ್ಗೆ ಎಲ್ಲದಕ್ಕೂ ಬೆಂಬಲವಾಗಿರೋರು, ಅವರೇ ಕಾಫಿ ಟೀ ಮಾಡಿಕೊಡೋರು. ನಮ್ಮ ತಂಡದಲ್ಲಿ 100 ಜನ 120 ಜನ ಮೇಲಿರೋರು, 100-150 ಜನ ಇರೋರು, ಯಾವಾಗ ಪ್ರತಿದಿನ ಇರೋರು. ಅಷ್ಟು ಜನಕ್ಕೆ ಎಷ್ಟೋ ಸಲ ಕಾಫಿ ಟೀಗಳು ಮಾಡಿಕೊಟ್ಟವ್ರೆ. ಸಣ್ಣ ಪುಟ್ಟದೆಲ್ಲ ಅಟೆಂಡ್ ಮಾಡಿದ್ದಾರೆ. ನಮ್ಮ ಊರಿಗೆ ಬಂದು ಏನೋ ಮಾಡ್ತಾವ್ರೆ ಅವರು, ಒಳ್ಳೇದಾಗ್ಲಿ ಚೆನ್ನಾಗಾಗ್ಲಿ, ಅಲ್ಲಿ ಶೂಟಿಂಗ್ ನಡೀತಿದೆ ಅಂತ ಎಲ್ಲ ಬರೋರು. ನಿಜವಾಗ್ಲೂ ಆ ಜನ ಬಹಳಷ್ಟು ರೆಸಿಪ್ರೊಕೇಟೆಡ್. ತುಂಬಾ ಖುಷಿ ಆಯ್ತು ಅಲ್ಲಿ ಹೋಗಿ ಚಿತ್ರೀಕರಣ ಮಾಡಿದ್ದು. ಆ ಥರ ಇದ್ದಾಗ ಒಂದು ನಿಮ್ಗೆ ಒಂದು ಒಳ್ಳೆ ಅಟ್ಮಾಸ್ಫಿಯರ್ ಅಲ್ವಾ, ವಾತಾವರಣ ಒಂದು ಆರಾಮದಾಯಕವಾಗಿದ್ದಾಗ ನಿಮಗೂ ಕೆಲಸ ಮಾಡೋಕೆ ಒಂದು ಖುಷಿ ಆಗುತ್ತೆ. ಹಾಗಾಗಿ ಎಲ್ಲ ಪಾತ್ರಕ್ಕೂ ಅದರದೇ ಆದಂಥ ಚಾಲೆಂಜಸ್ ಇದೆ. ನಾನು ಮಂಗಳೂರದು ಕರಾವಳಿ ಕರ್ನಾಟಕದ ಮಾಡ್ಬೇಕಾದ್ರೆ ಅಲ್ಲೇ 2-3 ತಿಂಗಳು ಇರೋದಂಥದ್ದಿತ್ತು. ನಾನು ದೇವಲೋಕದ ಮಾಡ್ಬೇಕಾದ್ರೆ ಅದಕ್ಕೆ ಅದರದೇ ಆದಂಥ ಚಾಲೆಂಜಸ್. ನನ್ನ ನಟನೆ ಸಮಸ್ಯೆ ಅನಿಸ್ತಿಲ್ಲ. ಅದು ಬಿಟ್ಟು ಬೇರೆ ನೀವು ಪ್ರಾಸ್ಥೆಟಿಕ್ಸು ಇವೆಲ್ಲ ತುಂಬ ಹಿಂಸೆ, ಅಥವಾ ಒಂಥರ ಗಂಟೆಗಟ್ಟಲೆ ಅದನ್ನ ಹಾಕೊಂಡ್ರೆ ಅದರದೇ ಆದಂಥ ಒಂದು ಇರಿಟೇಷನ್ ಥರ ಅನ್ಸೋದು. ಅದೆಲ್ಲ ಒಂಥರ ಬೇರೆ ಥರ ಸಮಸ್ಯೆ. ದೈಹಿಕವಾಗೂ ಕೂಡ ತುಂಬ ತೊಂದರೆ ಆಗ್ತಿತ್ತು. ನಿಮಗೆ ಪೋರ್ಚುಗಲ್ಗೆ ಹೋದಾಗ ಆ ಹಡಗ ಮೇಲೆ ನಿಮಗೆ ಯಾವುದೋ ಒಂದು ಬೋಟ್ ರೈಡ್ ಅಂದರೆ ನಿಮಗೆ 1 ಗಂಟೆ ಹಿಂಗೆ ಹೋಗಿ ಬಂದರೆ ಖುಷಿ ಆಗುತ್ತೆ. ನೀವು ಬೆಳಗ್ಗೆ 9 ಗಂಟೆಯಿಂದ ಸಂಜೆ 7 ಗಂಟೆವರೆಗೂ ಅಲ್ಲೇ ಸಮುದ್ರದ ಮಧ್ಯೆ ಬಿಟ್ರೆ ಹೆಂಗಿರುತ್ತೆ? ಅದು ಹಿಂಗೆ ಆಡ್ತಿದ್ರೆ. ನಾ ಲಿರಿಕಲ್ ವಿಡಿಯೋ ಕೂಡ ನೋಡಿದೆ ಅಲ್ಲಿ ನಿಮ್ದು ಸಾಂಗಿಂದು. ಅವಾಗ ಅದು ಒಂದು ಕ್ಲಿಪ್ಪಿಂಗ್ ಅಲ್ಲಿ ತೋರಿಸ್ತಾರೆ ಹಿಂಗೆ. ಸೊ ಹಂಗೆ
ಆ ಥರ ಏನು 10 ದಿನ 8 ದಿನ ಶೂಟ್ ಮಾಡಿದ್ರೆ ಅದರಲ್ಲಿ ಫೈಟು, ಅದರಲ್ಲಿ ಡ್ಯಾನ್ಸು. ಆ್ಯಕ್ಚುಲಿ ಒಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ. ನಾವು ಅಲ್ಲಿ ಚಿತ್ರೀಕರಣ, ಪೋರ್ಚುಗಲ್ ಚಿತ್ರೀಕರಣ ಮಾಡೋಕ್ಕೆ ಹೋದಾಗ ಒಬ್ಬ ಹಾಲಿವುಡ್ ಸ್ಟಂಟ್ ಮಾಸ್ಟರ್ನ ನಾವು ತಗೊಂಡಿದ್ವಿ. ಅವರು ಡೇವಿಡ್ ಚಾನ್ ಕಾರ್ಡಿಯಾರೋ ಅಂತ. ಅವರು ಹಾಲಿವುಡ್ ಚಿತ್ರಗಳಲ್ಲಿ ಸ್ಟಂಟ್ ಡೈರೆಕ್ಷನ್ ಮಾಡಿರುವಂಥವ್ರು. ನಾವು ಹೇಗೂ ಅಲ್ಲಿ ಹೋಗ್ತಾ ಇದ್ದೀವಿ, ಒಂದು ಹೊಸತನ ಇರಬೇಕು ಅಂತ ಅಲ್ಲಿಗೆ ಹೋಗ್ತಿರೋದು. ಸೊ ಅಲ್ಲಿನವ್ರನ್ನೇ ಯಾರನ್ನಾದ್ರೂ ತಗೊಳ್ಳೋಣ ಅಂತೇಳಿ. ಗೊತ್ತಿರುತ್ತೆ ಅವ್ರದ್ದೆಲ್ಲ ಪೇಮೆಂಟ್ ನಮಗಿಂತ 20 ಪಟ್ಟು ಜಾಸ್ತಿ. ಎಲ್ಲೇನು ನಡೆಯುತ್ತೋ ಅದಕ್ಕಿಂತ 20-30 ಪಟ್ಟು ಜಾಸ್ತಿ ಇರುತ್ತೆ ಪೇಮೆಂಟು. ಹಂಗಿದ್ದು ಪಾಪ ನಮ್ಮ ಪ್ರೊಡ್ಯೂಸರು ಎಲ್ಲ ಇದು ಮಾಡಿದರೆ ತುಂಬ ವಿಭಿನ್ನವಾಗಿ ನೋಡ್ಬೋದು. ತೆರೆ ಮೇಲೆ ನೋಡಿದಾಗ ಜನ ಈ ಥರದ್ದು ನೋಡಿರಲಿಲ್ಲ, ತುಂಬ ಚೆನ್ನಾಗಿದೆ, ಸೊ ಒಂದು ಫೀಲ್ ಸಿಗುತ್ತೆ ಜನಗಳಿಗೆ. ಸೊ ನಿಮ್ಮದು ಮತ್ತು ಆಶಿಕ್ ಅದು ಕೆಮಿಸ್ಟ್ರಿ ಯಾವ ಥರ ವರ್ಕ್ ಆಗುತ್ತೆ, ಜನಗಳಿಗೆ ಅದು ಎಷ್ಟು ಇಷ್ಟ ಆಗುತ್ತೆ, ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳಿ. ತುಂಬ ಜನಕ್ಕೆ ಈ ಪೇರಿಂಗ್ ತುಂಬ ಇಷ್ಟ ಆಗ್ತಿದೆ. ನಮಗೆ ತುಂಬ ಕಾಮನ್ ಆಗಿ ಎಲ್ಲೋದ್ರೂ ಕಾಂಪ್ಲಿಮೆಂಟ್ಸ್ ಬರ್ತಿರೋದು ಪೇರಿಂಗ್ ತುಂಬ ಚೆನ್ನಾಗಿದೆ ಅಂತ ಸಾಮಾಜಿಕ ಜಾಲತಾಣಗಳಲ್ಲೂ ಜನ ಹೇಳ್ತಿರ್ತಾರೆ. ಖುಷಿ ಆಗುತ್ತೆ. ನಮ್ಗೆ ಲವ್ ಸ್ಟೋರಿಗೆ ಬೇಕಿರೋದೇ ಅದು. ಪೇರಿಂಗ್ ವರ್ಕ್ ಆದರೆ ಲವ್ ಸ್ಟೋರಿ ತೆರೆ ಮೇಲೆ ವರ್ಕ್ ಆಗುತ್ತೆ ಅನ್ನೋದು. ಅವರು ತುಮಕೂರಿನವರು, ನಾನು ತುಮಕೂರಿನವರು. ಅಲ್ಲಿ ಕನೆಕ್ಟ್ ಆಯ್ತು ಇಲ್ಲ, ಆಗ್ಲಿಲ್ವಾ? ಕನೆಕ್ಟ್ ಆಗಿರ್ಲಿಲ್ಲ ಮುಂಚೆ. ಸಿನಿಮಾ ಅಂತ ಬಂದಾಗಲೇ ಕನೆಕ್ಟ್ ಆಗಿದ್ದು. ಅವ್ರ ಕುಟುಂಬ, ಅವ್ರ ತಂದೆ, ನಮ್ಮ ತಂದೆ ಪರಿಚಯ ಇದ್ರು ಮುಂಚೆನೆ. ಆದ್ರೆ ಅವ್ರ ಭೇಟಿ ನನಗೆ ಆಗಿರ್ಲಿಲ್ಲ. ನಮಗವ್ರಿಗೂ ತುಂಬಾ ಜನ ಕಾಮನ್ ಫ್ರೆಂಡ್ಸ್, ಮ್ಯೂಚುವಲ್ ಫ್ರೆಂಡ್ಸ್ ಇದ್ದಾರೆ. ನಾನು ಅವ್ರು ಒಂದೇ ತರಗತಿ, ಆದ್ರೆ ಬೇರೆ ಬೇರೆ ಶಾಲೆ. ನಿಮ್ಮಿಬ್ರು ಡೆಸ್ಟಿನೇಷನ್ ಗತವೈಭವ ಅಂತ ಗತವೈಭವದಲ್ಲಿ ಬಂದು ನೀವಿಬ್ರು ಕನೆಕ್ಟ್ ಆಗಿ ಆಮೇಲೆ ಗೊತ್ತಾಗಿರೋದು ವಿಷಯಗಳು. ಆಮೇಲೆ ನನ್ ಸುಮಾರು ವಿಚಾರಗಳು ಅವ್ರಿಗೆಲ್ಲ ಬೇಗ ಗೊತ್ತಾಗ್ತೈತಿ, ಎಲ್ಲ ಕಾಮನ್ ಸರ್ಕಲ್ ಇರೋದ್ರಿಂದ. ಸೊ ಪಾಪ ತುಂಬ ಒಳ್ಳೆ ಹುಡುಗಿ. ನಮ್ಗೆ ಹೋಗ್ತಾ ಹೋಗ್ತಾ ನಮ್ಮ ಮನೆ ಹುಡುಗಿನ ಹತ್ರ ಭಾವನೆ ಸೃಷ್ಟಿ ಆಯಿತು. ಅವರು ಸಿನಿಮಾಗೆ ತುಂಬ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ. ಅವ್ರಿಗೂ ಡ್ರೀಮ್ ಪ್ರಾಜೆಕ್ಟ್ ಇದು. ಅವ್ರು ಹೇಳ್ತಿರ್ತಾರೆ 19 ಚಿತ್ರ ಮಾಡಿದ್ದೀನಿ ನಾನು, ಆದರೆ ಗತವೈಭವ ನನ್ನ ಮನಸ್ಸಿನಲ್ಲಿ ತುಂಬ ನನ್ನ ಮನಸ್ಸಿಗೆ ಹತ್ರ ಆಗಿರುವಂಥ ಸಿನಿಮಾ ಅಂತ. ಚಂದನು ಕಾಣಿಸ್ತಾರೆ ಅಲ್ವಾ ದೇವಲೋಕದಲ್ಲಿ? ದೇವಲೋಕದಲ್ಲಿ ನಿಮಗೆ ದೇವಕನ್ಯಾ ಪಾತ್ರ ತುಂಬ ಅಚ್ಚುಕಟ್ಟಾಗಿ ಅದಕ್ಕೆ ಸೂಟ್ ಆಗ್ತಾರೆ. ಕರೆಕ್ಟ್. ಸೊ ಇದೆಲ್ಲದ್ರ ಮಧ್ಯೆ ನಿಮ್ಗೆ ಯಾರಾದರೂ ಒಂದ್ಸಲ ಹೇಳಿದಾರ ನೀವು ದುಲ್ಕರ್ ಸಲ್ಮಾನ್ ಥರ ಕಾಣಿಸ್ತೀರಾ ಅಂತಂದು ಹೇಳಿದಾರ? ಮಾಧ್ಯಮದವ್ರು ನೀವೇ ಎಷ್ಟೋ ಜನ ಕೇಳಿದಾರಾ? ಸೀರಿಯಸ್ಲಿ ಕೇಳಿದಾರಾ? ನಾನು ಯಾವುದೋ ಇಂಟರ್ವ್ಯೂ ಪಬ್ಲಿಷ್ ಆಗಿದ್ದು ನಾನು ನೋಡಿಲ್ಲ. ಮಾಧ್ಯಮದವರು ನನಗೆ ಸುಮಾರು ಜನ ಕಾಣ್ತೀರಾ ಅಂತ ಹೇಳಿದ್ದಾರೆ. ನನಗೆ ತುಂಬಾ ಜನ ಹೇಳ್ತಾರೆ, ನನಗೆ ಹಂಗೆ ಅನ್ಸ್ತಿರಲ್ಲ, ಬಟ್ ಬೇರೆಯವ್ರಿಗೆಲ್ಲ ಹಂಗೆ ಅನ್ಸ್ತಿರುತ್ತೆ. ದುಲ್ಕರ್ ಸಲ್ಮಾನ್ ಯಾವಾಗ ಗೊತ್ತಾ ನನಗೆ ಅನ್ಸಿದ್ದು, ನೀವು ಅಲ್ಲಿ ಅವಾಗ ಒಂದು ಇಂಟರ್ವ್ಯೂ ಮಾಡ್ತಾ ಇದ್ರಲ್ವಾ ಈ ಸಂಜೆದು. ಸೊ ಅಲ್ಲಿ ಒಂದು ಪೋಸ್ಟರ್ ಹಾಕಿದ್ದಾರೆ, ಇಲ್ಲಿಲ್ಲ ಅನ್ಸುತ್ತೆ, ಅಲ್ಲಿ ಬೇರೆ ಪೋಸ್ಟರ್ ಇತ್ತು. ಸೊ ಅಲ್ಲಿ ಸ್ಮೈಲ್ ಮಾಡಿರೋದು ನೀವು ಒಂದಿದೆ, ಇದೇ ಕಾಸ್ಟ್ಯೂಮ್ ಅನ್ಸುತ್ತೆ ಮೋಸ್ಟ್ಲಿ. ಮಂಗಳೂರದಲ್ಲೇ ಒಟ್ಟು ಒಂದು ಸ್ಮೈಲ್ ಮಾಡಿರೋದು. ಆ ಫೋಟೋದು ಅದನ್ನ ನೋಡ್ಬಿಟ್ಟು ನನಗೆ ಅನ್ಸಿದ್ದು ಇವರು ದುಲ್ಕರ್ ಸಲ್ಮಾನ್ ಥರ ಇದಾರಲ್ಲ ನೋಡೋದಕ್ಕೆ ಅಂತಂದು. ಸೊ ಎಲ್ಲ ನಾವು ಕಾಂಪ್ಲಿಮೆಂಟ್ ಅಂತ ತಗೋಬೋದಲ್ವಾ? ಒಬ್ವಿಯಸ್ಲಿ ಮತ್ತೆ ಕಾಂಪ್ಲಿಮೆಂಟ್. ಓಕೆ, ಒಂದಿಷ್ಟು ರ್ಯಾಪಿಡ್ ಫೈರ್ ಕ್ವೆಶನ್ಸ್ ಕೇಳ್ತೀನಿ ನಿಮಗೆ. ಯಾವುದು ಕಾಂಪ್ಲಿಕೇಟ್ ಆಗಿರೋದು ಯಾವುದು ಕೇಳೋದಿಲ್ಲ. ಕಾಂಟ್ರವರ್ಸಿ ನಾನು ಮಾಡೋದೇ ಇಲ್ಲ. ಬ್ರೇಕಿಂಗ್ ನ್ಯೂಸ್ಗೋಸ್ಕರ ಇಲ್ಲ ಇಲ್ಲ ಇಲ್ಲ, ಫನ್ ಆಗಿರಲಿ ಅಂತ ತಗೊಳ್ತಾ ಇರೋದು. ಸೊ ನೀವು ಆ್ಯಕ್ಟರ್ ಆದಮೇಲೆ ಟಫರ್ ಯಾವುದು ಅಂತ ಹೇಳಬೇಕು. ಕ್ಯಾಮ್ರಾನ ಫೇಸ್ ಮಾಡೋದಾ ಅಥವಾ ನಿಮ್ಮ ರಿಲೇಟಿವ್ಸ್ನ ಫೇಸ್ ಮಾಡೋದಾ? ರಿಲೇಟಿವ್ಸ್ನ ಫೇಸ್ ಮಾಡೋ ಟಫರ್. ಯಾವಾಗಲೂ ಕೇಳ್ತಿರ್ತಾರೆ ಸಿನಿಮಾ ಯಾವಾಗ ರಿಲೀಸ್ ಅಂತ. ಸೊ ರಿಲೇಟಿವ್ಸ್ನ ಫೇಸ್ ಮಾಡೋದು ಅದೇ ಕಷ್ಟ. ಓಕೆ, ಎಷ್ಟು ರೀಟೇಕ್ಸ್ ತೊಗೊಂಡ್ರಿ ನಿಮ್ದು ಫಸ್ಟ್ ಶಾಟಿಗೆ? ಒಂದು ರೀಟೇಕ್ ತೊಗೊಂಡಿಲ್ವಾ? ಡೈರೆಕ್ಟ್ರನ್ನ ಕೇಳಿ ಸತ್ಯವಾಗ್ಲೂ. ಸೊ ನನಗೆ ಇದ್ರದ್ದು ಕ್ವೆಶನ್ ಹಿಂದ್ಗಡೆ ಅದನ್ನ ಹೇಳ್ಬೇಕು. ಇವಾಗ ನಾನು ಎಷ್ಟೊಂದು ಜನ ರಂಗಭೂಮಿ ಕಲಾವಿದರನ್ನ ಮಾತಾಡಿಸಿದಾಗ ನನಗೆ ಅವ್ರು ಹೇಳ್ತಾ ಇದ್ದಿದ್ದು ಅದೊಂದೇ ಮಾತು ಹೇಳ್ತಾ ಇರೋದು. ಸೊ ರಂಗಭೂಮಿಯಿಂದ ನಾವು ಸಿನಿಮಾಗೆ ಬಂದಿದ್ದೀವಿ ಅಂತಂದರೆ ಅಲ್ಲೊಂದು ಪರ್ಫೆಕ್ಟ್ ಅನ್ನೋದೊಂದು ಇರುತ್ತೆ. ಬಿಕಾಸ್ ಅಲ್ಲಿ ನಮಗೆಲ್ಲವನ್ನೂ ಕಲಿಸ್ತಾರೆ, ಜೀವನದ ಮೌಲ್ಯಗಳನ್ನು ಕಲಿಸ್ತಾರೆ. ಆ್ಯಕ್ಟಿಂಗನ್ನು ಬಿಟ್ಟು ಆಮೇಲೆ ನಾವು ಕ್ಯಾಮ್ರಾನ ಫೇಸ್ ಮಾಡ್ತಾ ಇದ್ದೀವಿ ಅಂತಂದರೆ ಅಲ್ಲಿ ನಮ್ಮ ರೆಸ್ಪಾನ್ಸಿಬಿಲಿಟಿ ಹೆಂಗಿರುತ್ತೆ ಅದ್ರ ಬಗ್ಗೆ ನಮಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾ ಇರ್ತೀವಿ ಅಂತ. ಸೊ ಇದೇ ಒಂದು ಪ್ಲಸ್ ಪಾಯಿಂಟ್ ಆಗುತ್ತಾ ರಂಗಭೂಮಿ ಕಲಾವಿದರಿಗೆ? ಅದು ಖಂಡಿತವಾಗ್ಲೂ ನಿಮ್ಗೆ ಯು ವಿಲ್ ನೋ ಹೌ ಟು ಎಮೋಟ್. ಆದರೆ ಅದರಲ್ಲೂ ಕೆಲವೊಂದು ವೇರಿಯೇಷನ್ಗಳಿರ್ತದೆ. ಈಗ ಕಣ್ಣಿಗೆ ಮಾಡೋ ನಟನೆ ಬೇರೆ, ಕ್ಯಾಮ್ರಾಗೆ ಮಾಡೋ ನಟನೆ ಬೇರೆ. ನೀವು ವೈಡ್ ಆಂಗಲ್ ಶಾಟ್ಗೆ, ಎಸ್ಟಾಬ್ಲಿಷ್ಮೆಂಟ್ ಶಾಟ್ಗೆ ಮಾಡುವಂಥ ನಟನೆ ಬೇರೆ ಇರುತ್ತೆ. ನೀವು ಕ್ಲೋಸ್ ಅಪ್ ಶಾಟ್ಗೆ, 2 ಶಾಟ್ಗೆ ಮಾಡೋ ನಟನೆ ಬೇರೆ ಇರುತ್ತೆ. ಮಿಡ್ ಶಾಟ್ಗೆ ಬೇರೆ ಥರ ನಟನೆ ಮಾಡ್ತೀರಾ. ಸೊ ಅದರಲ್ಲೂ ಬೇರೆ ಬೇರೆ ಥರ ವೇರಿಯೇಷನ್ಗಳಿರ್ತವೆ. ಅದೆಲ್ಲ ಅದೇ ಟೆಕ್ನಿಕಾಲಿಟೀಸ್ ಆಫ್ ಆ್ಯಕ್ಟಿಂಗ್ ನಿಮಗೆ ಅಲ್ಲಿಂದ ಸಿಗುತ್ತೆ.
ರಂಗಭೂಮಿಯಿಂದ ನಿಮಗದು ಅದೆಲ್ಲ ಅಫ್ಕೋರ್ಸ್ ಖಂಡಿತ. ಆಮೇಲೆ ನಿಮ್ಮನ್ನ ನೀವು ಅಂದರೆ ಇವನ್ ಇನ್ನೂ ಮೂವಿ ಅಂತೂ ರಿಲೀಸ್ ಆಗಿಲ್ಲ, ಬಟ್ ಟೀಸರು ಮತ್ತು ನೀವು ಒಂದಿಷ್ಟು ಮೂವಿ ಕ್ಲಿಪ್ಪಿಂಗ್ಸ್ ಎಲ್ಲ ನೋಡಿರ್ತೀರಲ್ಲ, ನಿಮ್ಮನ್ನ ನೀವು ಮೂವಿಯಲ್ಲಿ ನೋಡ್ಕೊಂಡಾಗ ನಿಮಗೆ ಏನು ಫೀಲ್ ಆಗುತ್ತೆ? ಓಕೆ, ತುಂಬ ನಾಚಿಕೆ ಆಗುತ್ತೆ. ನಾಚಿಕೆ ಆಗುತ್ತಾ? ಆಮೇಲೆ ನನ್ನ ಕಡೆಗೆ ನಾನು ಚೆನ್ನಾಗೇ ಕಾಣ್ತಿರಲ್ಲ, ಎಲ್ಲ ಚೆನ್ನಾಗಿ ಕಾಣ್ತಿದ್ಯಾ ಅಂತಿರ್ತಾರೆ. ನನಗೆ ಏನೋ ಒಂಥರ ಕಾಣ್ತಿದ್ದೀನಲ್ಲ ಅಂತ ಅನಿಸ್ತಿರುತ್ತೆ. ಅದು ಯಾವಾಗಲೂ ಹಂಗೆ ಐತೆ. ಇವಾಗ ನಾವು ಆ್ಯಂಕರಿಂಗ್ ಮಾಡೋದು ನಮ್ಮನ್ನು ನಾವು ನೋಡ್ಕೊಳ್ಳಲ್ಲ, ಅಯ್ಯೋ ಹೆಂಗೆ ಮಾಡ್ತಾ ಇದ್ದಾರೆ ಹಂಗೆ ಆ್ಯಕ್ಟರ್ಗಳು ಹಂಗೆ ಅನ್ಸುತ್ತೆ. ನಂಗೆ ಇವತ್ತು ಗೊತ್ತಾಯ್ತು ನಿಮಗೂ ಅದೇ ಥರ ಫೀಲ್ ಆಗ್ತಿರುತ್ತೇನೋ ಅಂತ. ಓಕೆ, ನಿಮ್ಮನ್ನು ಆಡಿಷನಿಗೆ ಕರೆದಾಗ ಗೂಗಲಲ್ಲಿ ಸರ್ಚ್ ಮಾಡಿದ್ದುಂಟಾ ಹೌ ಟು ಆ್ಯಕ್ಟ್ ಅಂತ? ಇಲ್ಲ, ನಾನು ಬೀದಿ ನಾಟಕಗಳು ಡ್ರಾಮಾ ಮಾಡ್ತಿದ್ನಲ್ಲ, ಅದಕ್ಕಿಂತ ಮುಂಚೆ ಸುಮ್ಮನೆ ಗೂಗಲ್ ಮಾಡ್ತಾ ಇದ್ದೆ, ಹೌ ಟು ಗೆಟ್ ಇನ್ ಟು ಫಿಲ್ಮ್ಸ್, ಹೌ ಟು ಗೆಟ್ ಇನ್ ಟು ಸಿನಿಮಾ ಇಂಡಸ್ಟ್ರಿ, ಹೌ ಟು ಗೆಟ್ ಇನ್ ಟು ಬಾಲಿವುಡ್, ಅದು ಇದಂತ ಸುಮ್ಮನೆ ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡೋದು, ಆ ವಿಡಿಯೋಗಳು ನೋಡೋದು, ಒಂದಷ್ಟು ಅದ್ರ ಬಗ್ಗೆ ಓದೋದು, ಅಲ್ಲಿ ಹೇಳೋ ಪಾಯಿಂಟ್ಸ್ ಎಲ್ಲ ನೋಟ್ ಮಾಡ್ಕೊಳ್ಳೋದು, ಈ ಥರದ್ದೆಲ್ಲ ಮಾಡಿದ್ದೀನಿ ಅವಾಗ. ಇದೆಲ್ಲ ಅಲ್ಲಿ UK ಅಲ್ಲಿದ್ದಾಗ ಆತ್ಮಾವಲೋಕನ ಮಾಡೋ ಸಂದರ್ಭದಲ್ಲಿ ಇದೆಲ್ಲ ನೋಟ್ಸ್ಗಳು ಮಾಡ್ಕೊತಾ ಇದ್ದೆ. ಬಂದ್ಮೇಲೆ ಇಂಡಿಯಾಗೆ ಹೋದ್ಮೇಲೆ ಇದೆಲ್ಲ ಮಾಡೋಣ ಅಂತ. LLB ಮರ್ತೇ ಬಿಟ್ರಿ ಅಲ್ಲಿ ಹೋಗೋದು? ಅದು ಒಳ್ಳೆ ಸ್ಕೋರೇ ತಗೊಂಡಿದ್ದೇನೆ ಮೇಡಮ್. ಅದು ಚೆನ್ನಾಗಿ ಬಂದಿದ್ಯಾ ಸ್ಕೋರ್? ಓಕೆ. ಆಮೇಲೆ ಫಸ್ಟ್ ಡೇ ಆನ್ ಸೆಟ್ಟಲ್ಲಿ ಎಷ್ಟು ಸೆಲ್ಫೀಸ್ ನೀವು ತಗೊಂಡ್ರಿ? 2 ಇರಬೇಕು ಅಷ್ಟೇ. ನಿಮಗೆ ಜಾಸ್ತಿ ಇಂಟ್ರೆಸ್ಟ್ ಇಲ್ಲ ಫೋಟೋಸಲ್ಲಿ? ಓಕೆ. ನಿಮಗೆ ಆಡಿಷನ್ಸ್ ಕೊಟ್ಟಿದ್ದೀರಾ ಮುಂಚೆ? ತುಂಬಾ ಕಡೆ ಕೊಟ್ಟಿಲ್ಲ, ಸೆಲೆಕ್ಟ್ ಮಾಡ್ಬಿಡ್ತಾರೆ ಅಂತ ಬೈಕೆ ಕೊಟ್ಟಿಲ್ಲ ನಾನು. ಅಂದ್ರೆ ಚೆನ್ನಾಗಿಲ್ದಾರ ಸಿನಿಮಾಗೂ ಕೊಟ್ಬಿಟ್ಟು ಸೆಲೆಕ್ಟ್ ಆಗ್ಬಿಟ್ರೆ ಯಾಕೆ ಬೇಕು ಅಂತ ತುಂಬಾ ಕಡೆ ಕೊಡ್ತಿರ್ಲಿಲ್ಲ. ನನಗೆ ತೆರೆ ಮೇಲೆ ಬರೋದ್ರ ಬಗ್ಗೆ ತುಂಬಾ ಆತಂಕ ಇತ್ತು. ಬೇರೆ ಎಲ್ಲ ಮಾಡ್ಬಿಡ್ತಿದ್ದೆ, ಯಾರೋ ಶಾರ್ಟ್ ಸಿನಿಮಾ ಮಾಡೋಣ ಬಾ ಅಂದ್ರೆ ಹೋಗಿ ಮಾಡ್ತಿದ್ದೆ, ಯಾರೋ ಮ್ಯೂಸಿಕ್ ವಿಡಿಯೋ ಮಾಡೋಣ ಬಾ ಅಂದ್ರೆ ಮಾಡ್ತಿದ್ದೆ, ಇಲ್ಲ ಯಾರೋ ನಾಟಕ ಮಾಡೋಣ ಬಾ ಅಂದ್ರೆ ಮಾಡ್ತಿದ್ದೆ, ಬೀದಿ ನಾಟಕ ಮಾಡೋಣ ಅಂದ್ರೆ ಮಾಡ್ತಿದ್ದೆ. ಬಟ್ ಸ್ಕ್ರೀನ್ ಮೇಲೆ ನಾನು ಬರ್ತಿರ್ಲಿಲ್ಲ. ಅಂದ್ರೆ ಸಿನಿಮಾದಲ್ಲಿ ನಾನು ಕಾಣಿಸ್ಕೊಳ್ಳೋ ವಿಚಾರವಾಗಿ ಇಲ್ಲ, ತುಂಬಾ ಪರ್ಟಿಕ್ಯುಲರ್ ಆಗಿದೆ. ಓಕೆ. ಸೊ ನಿಮಗೆ ಆಡಿಷನ್ಸ್ ಸ್ಕೇರಿ ಆಗತ್ತೋ ಬೆಂಗಳೂರು ಟ್ರಾಫಿಕ್ ಸ್ಕೇರಿ ಅನ್ಸುತ್ತೋ? ಬೆಂಗಳೂರು ಟ್ರಾಫಿಕ್. ಒನ್ ಮೋರ್ ಟೇಕ್ ಅಂತ ಡೈರೆಕ್ಟರ್ ನಿಮಗೆ ಪದೇ ಹೇಳ್ತಾ ಇದ್ರು ಅಂದ್ರೆ ನಿಮ್ಮ ತಲೆಯಲ್ಲಿ ಏನು ಥಾಟ್ ಬರ್ತಾ ಇತ್ತು ಆ ಟೈಮಲ್ಲಿ? ಅವ್ರು ಒನ್ ಮೋರ್ ಅಂತಿದ್ದಂಗೆನೆ ನಾನು ಕರೆಕ್ಟಾಗಿ ಮಾಡಿದ್ದೀನಿ ಅಂತ ನನಗೆ ಅನ್ಸಿದ್ರೆ, ಸರ್ ಏನು ಬೇರೆ ವೇರಿಯೇಷನ್ ಬೇಕಾ ಅಂತ ಕೇಳಿ 2-3 ಥರ ಅವ್ರಿಗೆ ಮಾಡಿ ತೋರಿಸ್ಬಿಡ್ತೀನಿ. ಓಕೆ, ನೀವು ಅವ್ರಿಗೆ ಹೇಳೋದಾಯ್ತು ನಿಮ್ಮ ತಲೆ ಫಸ್ಟ್ ಇವಾಗ ಏನಾರ ಅಂತ ಅಯ್ಯೋ ಕರೆಕ್ಟಾಗಿ ಮಾಡಿದ್ರು ಮತ್ತು ಹಿಂಗೆ ಅಂತ ಇದ್ದಾರಲ್ಲಪ್ಪ, ಆ ಥರದ್ದು ಏನಾದರೂ ಥಾಟ್ಸ್ ನಿಮ್ಮ ತಲೆ ಮನಸ್ಸೊಳಗೆ ಬಂದಿರೋ ಥಾಟ್ಸ್ ಆ ಥರದ್ದು? ಇಲ್ಲ, ನನಗೂ ಸುನಿ ಸರ್ಗೂ ತುಂಬ ಕಮ್ಯುನಿಕೇಷನ್ ತುಂಬ ಚೆನ್ನಾಗಿದೆ. ಅವ್ರ ತಲೆಯಲ್ಲಿ ಏನೋ ಹೊಡ್ತಿದೆ ಅಂತ ನನಗೆ ಗೊತ್ತಾಗ್ತಿರುತ್ತೆ. ಅಂದರೆ ನಾನು ಅವರು ತುಂಬ ಕಾಲಾವಕಾಶ 5 ವರ್ಷ ಪ್ರಯಾಣ ಮಾಡಿರೋದ್ರಿಂದ ಕಥೆಯಲ್ಲಿ ತುಂಬ ಅವ್ರು ರೀಡಿಂಗ್ ಕೊಡ್ಬೇಕಾದ್ರೆ ಸರ್ ರೆಕಾರ್ಡ್ ಮಾಡ್ಕೊತೀನಿ ಅಂತ ರೀಡಿಂಗ್ ರೆಕಾರ್ಡ್ ಮಾಡಿಕೊಂಡು ಅದನ್ನೇ ಪದೇ ಸ್ನಾನ ಮಾಡಬೇಕಾದ್ರೆ, ಟ್ರಾವೆಲ್ ಮಾಡಬೇಕಾದ್ರೆ, ಎಲ್ಲೋ ಸುಮ್ಮನೆ ಮಲಗಬೇಕಾದ್ರೆ ಅದು 1.5 ಗಂಟೆ 1.75 ಗಂಟೆ ರೀಡಿಂಗ್ ಇತ್ತು. ಅದನ್ನು ಪದೇ ತುಂಬ ಸಲ ಕೇಳ್ಬಿಟ್ಟಿದ್ದೀನಿ. ಸೊ ನನಗೆ ಇಲ್ಲಿ ಹಿಂಗೆ ಬೇಕು ಡೈರೆಕ್ಟ್ರಿಗೆ, ಈ ಕ್ಯಾರೆಕ್ಟರ್ ಹಿಂಗೆ ಹೇಳ್ತಿದ್ದಾರೆ ಇವರು ಅಂದರೆ ಈ ಕ್ಯಾರೆಕ್ಟರ್ ಹಿಂಗೆ ಬಿಹೇವ್ ಮಾಡುತ್ತೆ, ಈ ಸಂದರ್ಭದಲ್ಲಿ ಈ ಕ್ಯಾರೆಕ್ಟರ್ ಹಿಂಗೆ ನಡ್ಕೊಳ್ಳುತ್ತೆ, ಇವ್ರ ತಂದೆ ಜೊತೆ ಈ ಕ್ಯಾರೆಕ್ಟರ್ ಹಿಂಗೆ ನಡ್ಕೊಳ್ಳುತ್ತೆ, ಇವ್ರ ತಾಯಿ ಜೊತೆ ಹಿಂಗೆ ನಡ್ಕೊಳ್ಳುತ್ತೆ, ಈ ಸಂದರ್ಭದಲ್ಲಿ ಹಿಂಗೆ ನಡ್ಕೊಳ್ಳುತ್ತೆ, ಈ ಸಿಚುವೇಶನ್ಗೆ ನನಗೆ ಈಗ ಯಾವುದೋ ಒಂದು ಶಾರ್ಟ್ ಶೂಟ್ ಮಾಡೋಕೆ ಹೋಗ್ತೀವಿ ಅಂದರೆ ಅದ್ರ ಹಿಂದೆ ಶಾರ್ಟ್ ಏನು, ಮುಂದೆ ಶಾರ್ಟ್ ಏನು, ಇದು ಯಾವಾಗ ಬರೋ ಸಿನಿಮಾದಲ್ಲಿ ಅದೆಲ್ಲ ಗೊತ್ತಿರ್ತಿತ್ತು. ನಮ್ಮ ಶೂಟಿಂಗ್ ಎಲ್ಲ ಪ್ಯಾಕಪ್ ಆದಮೇಲೆ ನಾನು ಡೈರೆಕ್ಟರ್ ಜೊತೆ ಕೂತ್ಕೊತಾ ಇದ್ದೆ. ಏನು ಎಲ್ಲ ಒಂದು ರೌಂಡು ಆನ್ಲೈನ್ ಎಡಿಟ್ ಕೂತ್ಕೊಂಡು ನೋಡ್ತಾ ಇದ್ವಿ, ಈಗೇನು ಶೂಟ್ ಮಾಡಿದ್ದೀವಿ, ನೆಕ್ಸ್ಟ್ ಇನ್ನೇನೇನು ಬಾಕಿ ಇದೆ, ಅದಕ್ಕೇನೇನು ಆರ್ಟ್ ಡಿಪಾರ್ಟ್ಮೆಂಟಿಂದ ಏನು ತರಿಸ್ತಾರೆ, ಇದರಲ್ಲಿ ಏನು ತರಿಸ್ತಾರೆ, ಏನೇನು ಬರುತ್ತೆ. ಅಂದರೆ ನೀವು ಬರೀ ಆ್ಯಕ್ಟಿಂಗ್ ಅಷ್ಟೇ ಅಲ್ಲ, ಎಲ್ಲ ಡಿಪಾರ್ಟ್ಮೆಂಟಲ್ಲೂ ನೀವು ತೊಡಗಿಸ್ಕೊಂಡಿದ್ರಿ? ನಾನು ಒಬ್ಬ ಸಹ ನಿರ್ದೇಶಕನ ಥರ, ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟರ್ ಥರ ಅವ್ರ ಜೊತೆ ನಾನು ಯಾವಾಗಲೂ ಇರ್ತಿದ್ದೆ. ಅವ್ರ ತಲೆಯಲ್ಲಿ ಏನಿದೆ ನನಗೆ ಅರ್ಥ ಆಗ್ತಿತ್ತು. ಅವರು ದುಷ್ಯಂತ್ ಈ ಥರ ಅವ್ರು ಒನ್ ಮೋರ್ ಅಂತ ಹೇಳೋದಕ್ಕಿಂತ ಕರೆದು ಹೇಳೋರು, ನನಗೆ ಈ ಥರ ಬೇಕು ಅಂತ ಕೇಳಿದ್ರೆ ನಾನೇ ಸರ್ ಇದನ್ನ ಈ ಥರ ಮಾಡಲ ಅಂತ 3-4 ಆಪ್ಷನ್ ಕೊಡ್ತಿದ್ದೆ ಅವ್ರಿಗೆ. ಡನ್. ಕೋಸ್ಟಾರ್ನ ಅವ್ರು ರಿಯಲ್ ನೇಮಿಂದ ಕರೆದಿದ್ದುಂಟಾ ಶೂಟ್ ಮಾಡೋವಾಗ? ಇಲ್ಲ, ಆ ಥರದ್ದಾಗಿಲ್ಲ. ತುಂಬ ಪಾತ್ರದಲ್ಲಿ ಇಳಿದಿರ್ತಿದ್ವಿ ನಾವು. ಆ ಥರದ್ದಿಲ್ಲ? ಇಲ್ಲ. ಓಕೆ. ಆಮೇಲೆ ವಿಯರ್ಡೆಸ್ಟ್ ಕಾಂಪ್ಲಿಮೆಂಟ್ ಯಾವುದಾದ್ರೂ ಸಿಕ್ಕಿರೋದುಂಟಾ ನಿಮಗೆ? ವಿಯರ್ಡೆಸ್ಟ್ ಕಾಂಪ್ಲಿಮೆಂಟು ಕೆಲವರು ಮೀಸೆ ಚೆನ್ನಾಗಿದೆ ಅನ್ನೋದು. ನಾನು ನೀವು ಹಂಗೆ ಹೇಳಿದ ತಕ್ಷಣ ಫಸ್ಟ್ ನೋಡಿದಾಗ ನಾರ್ಮಲ್ ಆಗಿ ಇದೆಲ್ಲ ಅದೇ ಮೀಸೆಯಲ್ಲಿ ನೋಡಪ್ಪ ಚಂದ ಏನಿದೆ ಮೀಸೆಯಲ್ಲಿ ಅಂತ ಹೇಳೋದು. ಆಮೇಲೆ ಗಡ್ಡೆ ಚೆನ್ನಾಗಿದೆ ಅಂತನೋ ಮೀಸೆ ಚೆನ್ನಾಗಿದೆ ಅಂತನೋ ಯಾರು ಹೇಳಿದ್ರೆ ಮೀಸೆಯಲ್ಲಿ ಏನು ಚಂದ ಏನಿರುತ್ತೆ ಅಂತ ಅನಿಸ್ತಿರುತ್ತೆ ಕೆಲವು ಸಲ.
ಆ ಥರದ್ದು ಏನೇನೋ ನಿಮ್ಮ ಕಣ್ಣು ಚೆನ್ನಾಗಿದೆ ಅಂತಂದು ಕಣ್ಣಲ್ಲಿ ಏನಿದೆ ಚಂದ ಅಂತ ಎಲ್ಲ ಕಣ್ಣು ಒಂದೇ ಥರನೇ ಅಲ್ವಾ ಅದು ಈ ಥರ ಅನಿಸುತ್ತೆ. ಬಟ್ ಅವ್ರವ್ರು ನೋಡೋ ದೃಷ್ಟಿ ಅಷ್ಟೇ, ದೃಷ್ಟಿಕೋನದ ಮೇಲೆ ಹೋಗುತ್ತೆ ಅದು. ಓಕೆ, ಸೊ ನಿಮ್ಮದು ಟೀಸರ್ ಮತ್ತು ಸಾಂಗು ರಿಲೀಸ್ ಆದಾಗ ಸಡನ್ ಆಗಿ ಎಷ್ಟು ಜನ ಬೆಸ್ಟ್ ಫ್ರೆಂಡ್ಸ್ ಆಗಿಬಿಟ್ರು ನಿಮಗೆ? ಇಷ್ಟು ದಿವಸ ನಿಮ್ಮನ್ನು ಮಾತಾಡಿಸ್ತಾ ಇರಲಿಲ್ಲ, ಅದರೆಲ್ಲ ರಿಲೀಸ್ ಆದ ತಕ್ಷಣ ಬೆಸ್ಟ್ ಫ್ರೆಂಡ್ಸ್ ಎಷ್ಟು ಜನ ಆಗ್ಬಿಟ್ರು? ತುಂಬ ಮೆಸೇಜ್ಗಳು ಕಾಲ್ಗಳು ಬರೋ ಅಂಥದ್ದಾಯಿತು. ತುಂಬ ದಿನ ನಂತರ ಭಾಳ ಜನ ಸಂಪರ್ಕ ಮಾಡಿದರು. ಸಂತೋಷ. ಓಕೆ, ಸೊ ನಿಮ್ಮ ಒಂದು ಈ ಒಂದು ಪಾರ್ಟನ್ನು ನೀವು ಬಿಟ್ಟು, ಅಂದರೆ ದುಷ್ಯಂತ್ ಅನ್ನೋದನ್ನ ಬಿಟ್ಟು ಯಾವುದಾದ್ರೂ ಒಬ್ಬ ನಿಮ್ಮ ರೋಲ್ ಮಾಡೆಲ್ ಆ್ಯಕ್ಟರ್ ಯಾರಾದರೂ ಇದ್ದರೆ ಅವರ ಒಂದಿನಕ್ಕೋಸ್ಕರ ಅವ್ರ ಹಂಗೆ ನೀವು ಆಗಬೇಕು ಅಂತಂದರೆ ಅದು ಯಾರನ್ನ ನೀವು ಚೂಸ್ ಮಾಡ್ಕೊಳ್ತೀರಾ? ಅಣ್ಣವ್ರ ಹೊರನಟ ಡಾಕ್ಟರ್ ರಾಜ್ಕುಮಾರ್. ಒಂದಿನ ಅವ್ರ ಥರ ಆಗ್ಬಿಟ್ಟು ಒಂದು ಇದು ಈ ಸನ್ ರೂಫ್ ಬರುತ್ತಲ್ಲ, ಕಾರಲ್ಲಿ ಸನ್ ರೂಫ್ ತೆಗೆದ್ಬಿಟ್ಟು ಸುಮ್ಮನೆ ನಿಂತ್ಕೊಂಡು ಬೆಂಗಳೂರು ಒಂದು ರೌಂಡ್ ನೀವು ಹೋಗಿ ಬರ್ಬೇಕು. ಮುಗೀತೆಲ್ಲ ನಿಮ್ಮ ಕಾರ್ ಹಿಂದೆ ಬಂದು ಟ್ರಾಫಿಕ್ ಬೆಂಗಳೂರು ಬಂದು ಎಲ್ಲೋ ಇಡೀ ಬೆಂಗಳೂರು ಜಾಮ್ ಆಗ್ಬಿಡೋದು. ಫುಲ್ ಅಭಿಮಾನಿಗಳು ನೂಕು ನುಗ್ಗಲಾಗಿ ಹೆಂಗಿರುತ್ತಲ್ಲ ಅಣ್ಣವ್ರ ಲೈಫ್ ಅಲ್ವಾ? ಅವ್ರು ಹೆಂಗೆ ಸುಮ್ಮನೆ ಇಮ್ಯಾಜಿನ್ ಮಾಡ್ಕೊಳ್ಳಿ. ಅಲ್ಲ, ಅವರು ಹೆಂಗೆ ಮ್ಯಾನೇಜ್ ಮಾಡ್ತಿದ್ರು ಇದನ್ನೆಲ್ಲ, ಇಷ್ಟೆಲ್ಲ ಸ್ಟಾರ್ಡಮ್ನ ಅಂತ ಅನ್ಸ್ಬಿಡತ್ತಲ್ವಾ ಒಂದೊಂದ್ಸಲ ನೋಡ್ತಾ ಇದ್ರೆ. ದೇವ್ರ ಥರ ನೋಡುವಂಥ ಜನ ಇದ್ದಾರೆ. ಅವ್ರು ತೀರೋಗಿ ಅವ್ರು ದೈಹಿಕವಾಗಿ ನಮ್ಮನ್ನಾಗಲಿ ಆಲ್ಮೋಸ್ಟ್ 20 ವರ್ಷ ಆಗ್ತಾ ಬಂತು. ಇವತ್ತಿಗೂ ಅವ್ರ ಸಮಾಧಿಗೆ ಹೋಗ್ತಾರೆ ಜನ, ಪೂಜೆ ಮಾಡ್ತಾರೆ, ಅಲ್ಲಿ ನಮನ ಸಲ್ಲಿಸ್ತಾರೆ, ಹೋಗಿ ಬರೋದು. ನೀವು ಅನ್ಇಮ್ಯಾಜಿನಬಲ್ ಇವೆಲ್ಲ. ಇವತ್ತಿನ ಜನರೇಷನ್ ಹಾಗೆ ಅಂತ ಫ್ಯಾನ್ಸ್ ಸಿಗೋದಿಲ್ಲ ಜನಗಳಿಗೆ, ಅಂದರೆ ಆರ್ಟಿಸ್ಟ್ಗಳಿಗೆ ಅಲ್ವಾ? ಅದೊಂದು ಮಾತಾಡಿದ್ರೆ ಮೈ ಜುಮ್ ಇದೊಂದು ದೇವ್ರು ಕೊಟ್ಟು ವರ ಅಂತ ಹೇಳ್ತಾರಲ್ಲ ಹಾಗೆ. ಹೌದೌದು, ಅದೆಲ್ಲ ವರನಟ ಅಂತ ಅದಕ್ಕೆಲ್ಲ. ಓಕೆ, ನಿಮ್ಮಮ್ಮ ಗೊತ್ತಿಲ್ಲ ನಿಮ್ಮಮ್ಮ ಹೇಳ್ತಾರೋ ಇಲ್ವೋ ಅಂತ, ನಿಮ್ಮ ಬಗ್ಗೆ ಫೇವ್ರೆಟ್ ಥಿಂಗನ್ನ ನಿಮ್ಮ ಆ್ಯಕ್ಟಿಂಗ್ ಕರಿಯರ್ಗೆ ಸಂಬಂಧಪಟ್ಟಂತೆ ನಿಮ್ಮ ರಿಲೇಟಿವ್ಸ್ ಜೊತೆ ಹಂಚ್ಕೊಳ್ಬೋದು ಅಂದರೆ ಏನು ಹಂಚ್ಕೊಳ್ತಾರೆ? ಏನು ಗೊತ್ತಿಲ್ಲ ನನಗೆ, ಏನಂತ ಮಾತಾಡ್ತಾರೆ ಗೊತ್ತಿಲ್ಲ. ಚೆನ್ನಾಗಿ ಮಾಡಿದ್ದಾನೆ, ಒಳ್ಳೆ ನಟ ಅಂತ ಹೇಳ್ಬೋದೇನಪ್ಪ, ಗೊತ್ತಿಲ್ಲ ನನಗೆ. ನಾನು ಕೇಳಿಲ್ಲ ಏನಂತ ಹೇಳ್ತೀರಾ ಅಂತ. ಓಕೆ, ಆನ್ ಸ್ಕೇಲ್ ಆಫ್ 1 to 10 ನಿಮಗೆ ನೀವು ಫ್ಲರ್ಟಿಂಗಲ್ಲಿ ಎಷ್ಟು ರೇಟ್ ಕೊಟ್ಕೊಳ್ತೀರಾ? ಅದನ್ನು ಯಾರಾದರೂ ಮಾಡಿ ಅವರು ಅನುಭವಿಸಿರೋರು ಹೇಳ್ಬೇಕು, ಇಲ್ಲ ನಿಮ್ಗೆ ಇಷ್ಟು ರೇಟ್ ಕೊಡ್ತೀನಿ ಅಂತ. ನಾನೇ ಹೆಂಗೆ ಹೇಳಿ? ನೀವು ಫ್ಲರ್ಟ್ ಮಾಡಿದ್ದೀರಾ ಅಂತ? ನನಗೆ ಅಷ್ಟು ಚೆನ್ನಾಗಿ ಬರಲ್ವೇ, ಮಾಡಕ್ಕೆ ಬರಲ್ಲ ಫ್ಲರ್ಟ್. ಬರಲ್ವೇ ನನಗೆ. ಮತ್ತೆ ಇವಾಗ ಹೇಳ್ತಾ ಇದ್ರೆ ಅವರೇ ಹೇಳಿದ್ರೆ ಯಾರಾದರೂ ನನಗೆ ಮಾಡಿ ಅಂತ ಮಾಡಿಸಿ ಆಮೇಲೆ ಅವ್ರು ರೇಟಿಂಗ್ ಕೊಡಬೇಕು, ನಾನು ಗ್ರೇಟ್ ಅಂತ ಹೇಳ್ಕೊಂಡ್ರೆ ಸರಿನಾ? ಅದು ಫ್ಲರ್ಟಿಂಗ್ ಗ್ರೇಟ್ ಅಂತ ನಾನು 10 on 10 ಅಂತ ನನ್ನ ಬೆನ್ನು ನಾನೇ ತಟ್ಕೊಂಡ್ರೆ ಸರಿ. ಇಲ್ಲ, ನಿಮ್ಗೆ ನಿಮ್ಮ ಒಂದು ಕೆಪಾಸಿಟಿ ನಿಮಗೆ ಗೊತ್ತಿರುತ್ತಲ್ವಾ? ಇವಾಗ 1 to 10 ನಾನು ಎಷ್ಟು ಕೊಡ್ಬೋದು ಅಂತ ನಿಮ್ಮ ಮನಸ್ಸಾಕ್ಷಿ. ನಾನು ಎಲ್ಲಾದ್ರಲ್ಲೂ ಬೆಸ್ಟ್ ಅಂತ ನನಗೆ ಅನ್ನಿಸ್ತಿರುತ್ತೆ, ಅದು ಬೇರೆಯವ್ರಿಗೂ ಅನ್ಸ್ಬೇಕಲ್ವಾ? ನೀವು ಹೇಳಿ. 10 out of 10 ಕೊಡ್ತೀರಾ ಅಂತ? ನನಗೆ ಅನ್ಸ್ತಿರುತ್ತೆ. ನಾನು ನಿಮ್ಗೆ ಕೇಳ್ತಾ ಇರೋದು, ಬೇರೆಯವ್ರು ಕೇಳ್ತಾ ಇಲ್ಲ. ನಿಮ್ಗೆ ಹೆಂಗ್ ಅನ್ಸುತ್ತೆ ಅಂತಾನೆ. ನಾನು ಅದೇ ಹೇಳಿದ್ನಲ್ಲ, ಎಲ್ಲಾದ್ರೂ ನಾನು ಬೆಸ್ಟ್ ಇದೀನಿ ಅಂತ ನನಗೆ ಅನ್ನಿಸ್ತಿರ್ಬೋದು. ಹಂಗ ನಾನು 10 ತಗೊಳ್ತೀನಿ. ಆಗ ಲವ್ ಎಟ್ ಫಸ್ಟ್ ಟೇಕ್ ಅಲ್ಲಿ ನೀವು ಬಿಲೀವ್ ಮಾಡ್ತೀರಾ? ಫಸ್ಟ್ ಟೇಕ್ ಅದೇನದು? ಅಂದರೆ ನಿಮ್ಮ ಅಂದರೆ ನೀವು ಸೀನ್ ತಗೊಳ್ತಾ ಇರ್ತೀರಲ್ಲ, ಸೊ ನಿಮ್ಮದು ಒಂದೇ ಫಸ್ಟ್ ಸೀನು ಟೇಕ್ ಅಂತಂದು ಓಕೆ ಟೇಕ್ ಆಯ್ತಿದ್ದು ಅಂತಂದು ಅದ್ರದ್ಮೇಲೆ ನೀವು ಬಿಲೀವ್ ಮಾಡ್ತೀರಾ ಅಂತ? ಏನಿಲ್ಲ, ಚೆನ್ನಾಗಿ ಬಂದರೆ ಚೆನ್ನಾಗಿ ಬಂತು, ಇಲ್ಲ ಅಂದರೆ ಇಲ್ಲ. ನಿಮ್ಗೆ ಒಂದ್ಸಲ ಫೋಕಸ್ ಸರಿಯಾಗಿ ಬರಲ್ಲ, ಲೈಟಿಂಗ್ ಸರಿ ಹೋಗಲ್ಲ, ಒಂದ್ಸಲ ಯಾವುದೋ ಇದು ಗಾಳಿ ಹೊಡಿತಿರ್ತಾರೆ ಅದು ಮಿಸ್ ಹೊಡೆಯುತ್ತೆ, ಈ ಥರದ್ದೆಲ್ಲ ಇರುತ್ತೆ. ಲೆನ್ಸ್ ಇದಾಗುತ್ತೆ, ಈ ಥರದ್ದೆಲ್ಲ ಮಿಸ್ಟೇಕ್ಗಳಿರ್ತವೆ. ಆ ಥರದ್ದು ಓಕೆ, ಅದರಲ್ಲಿ ನಂಬಿಕೆ ಇಲ್ಲ ನಮಗೆ. ಇಲ್ಲ 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 ಇಲ್ಲ. ವಾಟ್ಸ್ ಮೋರ್ ಡಿಫಿಕಲ್ಟ್, ಫೇಸಿಂಗ್ ಕ್ಯಾಮ್ರಾ ಆರ್ ಫೇಸಿಂಗ್ ಅ ಕ್ಯೂಟ್ ಕೋಸ್ಟರ್? ಯಾವ ಮೇಡಮ್, ಇದು ಯಾವ ಅನುಭವ ಇಲ್ಲದೆ ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀರಲ್ಲ ನೀವು? ಸುಮ್ಮನೆ ಇರಿ ಸರ್, ಅನುಭವ ಇಲ್ದಿರೋ ಕ್ವಶನ್ ಅಲ್ಲ ನೀವು ಇಲ್ವಾ? ಎರಡು ಕಷ್ಟ ಆಗಲ್ಲ ಅಂತ ನನ್ನ ಅನಿಸಿಕೆ. ಎರಡನ್ನೂ ನೀವು ಇದನ್ನಾಗೆ ತಗೊಳ್ತೀರಾ ಅಂತ ಆಯ್ತು. ಮಾಡ್ಬೋದು. ವುಡ್ ಯು ಡೇಟ್ ಅ ಫ್ಯಾನ್? ನಿಮಗೆ ಸಪೋಸ್ ನೀವು ತುಂಬ ಈ ಸಿನಿಮಾ ಹಿಟ್ ಆಯಿತು, ನೆಕ್ಸ್ಟ್ ಸಿಕ್ಕಾಪಟ್ಟೆ ಪ್ರಾಜೆಕ್ಟ್ಗಳು ನಿಮ್ಮ ಕೈಗೆ ಬಂತು, ನಿಮ್ಮ ಒಂದು ಫ್ಯಾನ್ ಪೇಜಸ್ ಎಲ್ಲ ಓಪನ್ ಆಗಿಬಿಡುತ್ತೆ, ಫ್ಯಾನ್ ಬೇಸ್ ಸ್ಟಾರ್ಟ್ ಆಗುತ್ತೆ. ಸೊ ಫ್ಯಾನ್ ಬಂದು ನಿಮ್ಮನ್ನ ಡೇಟ್ ಮಾಡಬೇಕು ಅಂತಂದರೆ ನೀವು ಅವ್ರ ಜೊತೆ ಡೇಟ್ಗೆ ಹೋಗ್ತೀರಾ ಅಂತ? ಈಗ ನಮ್ಮಮ್ಮ ನೋಡ್ತಿರ್ತಾರೆ ಆಯಿತಾ, ನಾನು ಅವ್ರಿಗೆ ಹೇಳ್ಬಿಟ್ಟಿದ್ದೀನಿ ನೀವೇ ಹುಡುಗಿ ನೋಡಿ ಅಂತ. ನೀವು ಈ ಥರ ಏನೋ ಕೇಳೋದು, ನಾನು ಉತ್ತರ ಕೊಡೋದು, ನಮ್ಮಮ್ಮ ನೋಡಿ ಮತ್ತೆ ನನಗೆ ಕ್ಲಾಸ್ ತಗೊಳ್ಳೋದು, ಯಾಕೆಲ್ಲ ಸುಮ್ಮನೆ ಸಿನಿಮಾ ಮಾಡಕ್ಕೆ ಮಾಡ್ಕೊಂಡು ನಮ್ಮಮ್ಮ ಏನೋ ಮಾಡಕ್ಕೆ ಹೋಗಿದ್ದೀರ, ಮರ್ಯಾದೆಗೆ ಮಾಡ್ಕೊಂಬ ಸಿನಿಮಾನ, ಅದು ಬಿಟ್ಟು ಆ ಕಡೆ ಈ ಕಡೆ ತಲೆ ನೋಡೋಣ ಅಂತಾರೆ.
ಓಕೆ ಪಾಪ ಸುಮ್ಮನೆ ಯಾಕೆ ನಿಮಗೆ ಡಿಫಿಕಲ್ಟ್ ಮಾಡೋದು, ಈಸಿ ಲೈಫನ್ನ ಡಿಫಿಕಲ್ಟ್ ಮಾಡಿ. ಓಕೆ ಫೈನ್. ಸೊ ಈಗ ಹೀರೋ ಆಗಿ ಅಂತೂ ಎಂಟ್ರಿ ಕೊಟ್ಟಾಯ್ತು ನೀವು. ಒಂದು ಹೀರೋಗೆ ಹೀರೋ ಅಂತ ಅಲ್ಲ, ಕಲಾವಿದನೇ ಅಂತಲೇ ಇಟ್ಕೊಳ್ಳಿ. ಆ ಕಲಾವಿದಗೆ ತಾನು ಮಾಡಿರುವಂತಹ ಒಂದು ಕೆಲಸ ಸಿಕ್ಕಾಪಟ್ಟೆ ಫೇಮ್ ಕೊಡಬೇಕು, ಈ ಕೆಲಸನ ಜನಗಳು ಮೆಚ್ಕೋಬೇಕು ಅನ್ನೋದೊಂದು ತುಂಬ ದೊಡ್ಡ ಒಂದು ಏಮ್ ಇರುತ್ತೆ ಅಂತ. ಚಿಕ್ಕ ಪಾತ್ರ ಆದರೂ ಕೂಡ ಈ ಜನಗಳು ನನ್ನ ಪಾತ್ರ ಗುರುತಿಸ್ಬೇಕು ಅನ್ನೋಂತಹ ಒಂದು ಏಮ್ ಇರುತ್ತೆ. ಸೊ ಆ ಥರ ಒಂದು ಏಮ್ ಇಟ್ಕೊಂಡು ಸಿನಿಮಾ ಇಂಡಸ್ಟ್ರಿಗೆ ಬಂದಂಥವ್ರು ನೀವು, ನಿಮ್ಮ ಒಂದು ನಿಮ್ದೇನು ಕರಿಯರ್ನ ನೀವು ಬಿಲ್ಡ್ ಮಾಡ್ಕೋಬೇಕಂತ ಬಂದಿರೋದು. ಸೊ ಇಲ್ಲಿ ನಿಮಗೆ ಈ ಫಸ್ಟ್ ಸಿನಿಮಾದಲ್ಲೇ ಆ ಹಿಟ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? ಹಿಟ್ ಅನ್ನೋದು ಭಾಳ ಮುಖ್ಯ ಜೀವನದಲ್ಲಿ. ಒಬ್ಬ ಒಳ್ಳೆ ಕಲಾವಿದನಾಗಂತೂ ನಾನು ಗುರುತಿಸ್ಕೋಬಲ್ಲೆ ಈ ಸಿನಿಮಾಯಿಂದ ಅನ್ನೋ ನಂಬಿಕೆ ನನಗಿದೆ. ಅಟ್ ದ ಸೇಮ್ ಟೈಮ್ ಈ ಥರದೊಂದು ಪ್ರಯೋಗ, ಒಂದು ದೊಡ್ಡ ಕ್ಯಾನ್ವಸ್ ಸಿನಿಮಾ, ಒಬ್ಬ ಹೊಸಬನ ಮೇಲೆ ಆಗುವಂಥದ್ದು, ಆಮೇಲೆ ಬೇರೆ ಬೇರೆ ಜನ್ಮದ ಕಥೆಗಳು ಹೇಳುವಂಥದ್ದು, ನಮ್ಮ ನೆಲದ ಕಥೆಯನ್ನು ಹೇಳುವಂಥದ್ದು, ನಮ್ಮ ಸನಾತನ ಧರ್ಮದ ಅಂಶಗಳನ್ನ ಇಟ್ಕೊಂಡು ಕಥೆ ಹೇಳುವಂಥದ್ದು, ನಮ್ಮ ಆಚಾರ ವಿಚಾರ ಸಂಸ್ಕೃತಿ, ನಮ್ಮ ಸ್ಪೋರ್ಟ್, ಇವನ್ನೆಲ್ಲ ಅಳವಡಿಸ್ಕೊಂಡು ಒಂದು ಕಥೆ ಹೇಳುವಂಥದ್ದು, ಇದನ್ನು ಒಂದು ಎಂಟರ್ಟೈನ್ಮೆಂಟ್ ಮುಖಾಂತರ ಹೇಳುವಂಥದ್ದು ಒಂದು ಹೊಸ ಪ್ರಯೋಗ. ಅದು ಗೆಲ್ಲಬೇಕು. ಆ ಪ್ರಯೋಗ ಗೆದ್ದರೆ ಈ ಥರದ್ದು ಕನಸು ಕಾಣುವಂಥ ನಿರ್ದೇಶಕರಿಗೆ ಅಥವಾ ಕಥೆ ಬರೆಯುವಂಥವ್ರಿಗೆ ಇನ್ನಷ್ಟು ಶಕ್ತಿ ಸಿಕ್ತಂಗೆ ಆಗುತ್ತೆ, ಇನ್ನಷ್ಟು ಪ್ರಯೋಗಗಳು ನಡೆಯುತ್ತೆ. ಆಗಬೇಕು, ಇದು ಒಳ್ಳೇದಾಗಬೇಕು ಅನ್ನೋದು ಮುಖ್ಯ. ಅದು ಯಾಕೆಂದರೆ ಇದು ಕನ್ನಡ ಅಷ್ಟೇ ಅಲ್ಲ, ಇಟ್ ಈಸ್ ಅ ಯೂನಿವರ್ಸಲ್ ಸಬ್ಜೆಕ್ಟ್. ಗತವೈಭವ ಸಬ್ಜೆಕ್ಟು ನಿಮಗೆ ಪುನರ್ಜನ್ಮದ ಕಥೆ, ಸನಾತನ ಧರ್ಮದ ಕಥೆ, ಇದೆಲ್ಲದು ನಮ್ಮ ಸಂಸ್ಕೃತಿ, ನಮ್ಮ ಆಚಾರ ವಿಚಾರ. ಇಡೀ ದೇಶದಲ್ಲಿ ಎಲ್ಲಿ ಬೇಕಾದ್ರೂ ಇದನ್ನು ಹೇಳ್ಬೋದು, ಹೋಗಿ ಈ ಸಿನಿಮಾನ ತೋರಿಸ್ಬೋದು, ಈ ಕಥೆನ ಹೇಳ್ಬೋದು. ಕನ್ನಡದಿಂದ ಒಂದು ಪ್ರಾಜೆಕ್ಟು ಎಲ್ಲರ ಕಡೆ ತೊಗೊಂಡೋಗಿ ತೋರಿಸುವಂಥ ಸಿನಿಮಾ ಗತವೈಭವ ಆಗುತ್ತೆ ಅನ್ನೋ ನನ್ನ ನಂಬಿಕೆ. ಹಾಗಾಗಿ ಇದು ಗೆಲ್ಲೋದು ಬಹಳ ಮುಖ್ಯ. ಬರೀ ದುಷ್ಯಂತ್ ಒಬ್ಬನಿಗೋಸ್ಕರ ಅಂತ ನಾನು ಹೇಳೋದಿಲ್ಲ. ಒಂದು ಚಿತ್ರರಂಗಕ್ಕೆ ಒಂದು ಹೊಸಬರ ಸಿನಿಮಾ ಈ ಥರದ ಒಂದು ಪ್ರಯೋಗ ದೊಡ್ಡ ಮಟ್ಟದಲ್ಲಿ ಯಶಸ್ಸಾದರೆ ಅದು ಇಡೀ ಚಿತ್ರರಂಗ ಗೆದ್ದಂಗೆ ಅಂತ ನನ್ನ ಅಭಿಪ್ರಾಯ. ಓಕೆ. ಸೊ ಇನ್ನೊಂದು, ನಾನು ಸುನಿ ಸರ್ನ ಕೇಳಿಬಿಡ್ತಾ ಇದ್ದೆ, ಗತವೈಭವನ ಕನ್ನಡ ಮತ್ತು ತೆಲುಗು ಅಷ್ಟರಲ್ಲೇ ಏನಕ್ಕೆ ತೆಲುಗಲ್ಲಿ ಏನಕ್ಕೆ ತೊಗೊಂಬರ್ಬೇಕು ಅಂತ ಆಯಿತು? ಇಲ್ಲ, ನಾವೆಲ್ಲ ಹೆಚ್ಚು ಕಡಿಮೆ ನಮ್ಮ ಚಿತ್ರ ತಂಡದಲ್ಲಿರೋಲ್ಲ ಬಹುತೇಕ ತುಮಕೂರಿನವರೇ. ನಾವೆಲ್ಲ ಅಪ್ಪಟೆ ಕನ್ನಡಿಗರು, ನಾವು ಕನ್ನಡ ಸಿನಿಮಾನೇ ಮಾಡಬೇಕು ಅಂತ ಮಾಡಿರೋದು. ಆದರೆ ಸಿನಿಮಾದ ವಿಜುವಲ್ಸ್ ಎಲ್ಲ ಬಂದ ಮೇಲೆ, ಒಂದಷ್ಟು ಚಿತ್ರೀಕರಣ ಆದಮೇಲೆ ಅದನ್ನು ಒಂದಷ್ಟು ಎಕ್ಸ್ಪರ್ಟ್ಸು ನೋಡಿ, ಇಷ್ಟು ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ದೀರಾ ಸಿನಿಮಾನ, ನೀವು ಯಾಕೆ ಬೇಲಿ ಹಾಕೊತಾ ಇದ್ದೀರಾ, ನೀವು ಯಾಕೆ ಇಷ್ಟರಲ್ಲೇ ಮಾಡ್ತೀನಿ ಅಥವಾ ಇಲ್ಲೇ ಮಾಡ್ತೀನಿ ಅಂತ ಯಾಕೆ ಕೂತಿದ್ದೀರಾ, ತೊಗೊಂಡೋಗಿ ಇದು ಎಲ್ಲಿ ತೊಗೊಂಡೋದ್ರೂ ವರ್ಕ್ ಆಗುತ್ತೆ, ಜನ ಇಷ್ಟಪಡ್ತಾರೆ. ಈ ದೇಶದಲ್ಲಿ ಯಾವ ಮೂಲೆಯಲ್ಲಿ ಇದನ್ನು ತೋರಿಸೋರು ಜನ ಇಷ್ಟಪಡ್ತಾರೆ, ಎಲ್ಲರಿಗೂ ರಿಲೇಟ್ ಆಗುವಂಥ ಕಥೆ ಅಂತ ಒಂದಷ್ಟು ಜನ ಬೆಂತಟ್ಟಿ ಪ್ರೋತ್ಸಾಹ ಮಾಡಿದ್ರು. ಅದೇ ನಿಟ್ಟಿನಲ್ಲಿ ತೆಲುಗಿನ ಒಂದಷ್ಟು ಡಿಸ್ಟ್ರಿಬ್ಯೂಟರ್ಸು ಮತ್ತು ದೊಡ್ಡ ದೊಡ್ಡ ನಿರ್ಮಾಪಕರು, ವಿತರಕರು, ಇವರುಗಳು ಪ್ರೋತ್ಸಾಹ ಮಾಡೋಕ್ಕೆ ಶುರು ಮಾಡಿದ್ರು. ನೀವು ಬನ್ನಿ, ತೊಗೊಂಬನ್ನಿ ಸಿನಿಮಾನ, ಇಲ್ಲ ನಮಗೆ ಕೊಡಿ, ನಾವಾದರೂ ಇದನ್ನು ತೆಲುಗಿನಲ್ಲಿ ಒಂದು ಬೇರೆ ಮಟ್ಟಕ್ಕೆ ತೊಗೊಂಡು ಹೋಗ್ತೀವಿ. ಇದು ತೆಲುಗಿನ ಕನ್ನಡದ ಪ್ರೇಕ್ಷಕರು ಯಾವ ರೀತಿ ಇಷ್ಟಪಡ್ತಾರೋ ತೆಲುಗಿನ ಪ್ರೇಕ್ಷಕರು ಕೂಡ ಅದೇ ರೀತಿ ಸಿನಿಮಾನ ಅಪ್ಕೊತಾರೆ ಅಂತ ಅವರು ಪ್ರೋತ್ಸಾಹ ಮಾಡಿದ್ರು. ಆ ನಂಬಿಕೆ ಮೇಲೆ, ಆ ಧೈರ್ಯದ ಮೇಲೆ ನಾವು ಹೈದರಾಬಾದ್ಗೆ ಹೋಗಿ ಕನ್ನಡ ಸಿನಿಮಾನ ತೆಲುಗುವಲ್ಲಿ ಮಾಡಿಸಿ, ಹೈದರಾಬಾದ್ಗೆ ಹೋಗಿ ಅಲ್ಲಿ ವರ್ಣಮಾಲೆ ಹಾಡನ್ನು ಅಕ್ಟೋಬರ್ 8ಕ್ಕೆ ಬಿಡುಗಡೆ ಮಾಡಿ, ಅಲ್ಲಿ ಮಾಧ್ಯಮದವರು, ಜನ ಎಲ್ಲರನ್ನೂ ಸೇರಿ ಮಾತಾಡಿ, ಅಲ್ಲಿಂದ ಬಂದ ಪ್ರತಿಕ್ರಿಯೆ ನಮಗೆ ಶಾಕಿಂಗ್ ಅನಿಸ್ತು. ಅಂದರೆ ಅಂಥ ರಾಜಮೌಳಿ ಸರ್ ಸಿನಿಮಾಗಳನ್ನ ನೋಡಿರೋಂಥ ಜನ ಯಾವ ಥರ ತೊಗೋಬೋದು ಗತವೈಭವನ ಅನ್ನೋ ಒಂದು ಆತಂಕ ಮತ್ತು ಕುತೂಹಲ ಎರಡೂ ಇತ್ತು. ಆದರೆ ಅವರು ಈ ಕಥೆನ ತೊಗೊಂಡಿದ್ದ ರೀತಿ, ಅಲ್ಲಿ ಇಲ್ಲಿ ಗತವೈಭವಕ್ಕೆ ಸಿಗ್ತಿರೋವಂಥ ಒಂದು ಪ್ರೀತಿ, ಅದೆಲ್ಲ ನೋಡಿದಾಗ ಖುಷಿ ಆಗುತ್ತೆ. ಒಳ್ಳೆ ಚಿತ್ರ ಮಾಡಿದ್ರೆ ಪ್ರಪಂಚದಲ್ಲಿ ಯಾವ ಮೂಲೆಗೆ ತೊಗೊಂಡೋದ್ರು ಜನ ಅದನ್ನು ಸ್ವೀಕಾರ ಮಾಡ್ತಾರೆ ಅಂತ ಒಂದು ಅನಿಸ್ತು. ಒಂದು ಹೋಪ್ ಇದೆ. ಓಕೆ. ಸೊ ಅಲ್ಲಿ ಪ್ರಮೋಷನ್ಸ್ ಎಲ್ಲ ನಡೀತಾ ಇದೆ. ಈಗ ಇನ್ನೊಂದಲ್ಲಿ ಪ್ರೆಸ್ ಮೀಟ್ ಇದೆ, ಅಲ್ಲೂ ಪ್ರೀ ರಿಲೀಸ್ ಇವೆಂಟ್ ಇದೆ. ಇಲ್ಲಿ ಏನೇನು ನಡೀತಿದೆಯೋ ಅಲ್ಲೂ ಅದೇ ಪ್ರಮೋಷನ್ಗಳು ನಡೀತಾ ಇದೆ. ಓಕೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್, ಇಷ್ಟೊತ್ತು ನಮ್ಮ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿ ಒಂದಿಷ್ಟು ಮಾತುಕತೆನ ನಮ್ಮ ಜೊತೆಗೆ ಆಡಿದ್ದಕ್ಕೆ. ಹಾಗೆ ನಿಮ್ಮ ಸಿನಿಮಾಗೆ ಆಲ್ ದ ಬೆಸ್ಟ್ ನಮ್ಮ ಕಡೆ. ವೈದೇಹಿ ಮೇಡಮ್, ಧನ್ಯವಾದಗಳು. ತುಂಬ ವಿಭಿನ್ನವಾಗಿ, ವಿಶಿಷ್ಟವಾಗಿ ನಡೆಸ್ಕೊಟ್ರಿ, ಧನ್ಯವಾದ. ಎಸ್, ಇದಾಗಿತ್ತು ದುಷ್ಯಂತ್ ಅವರ ಮಾತು. ಹೋಪ್ಫುಲಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಶೇರ್ ಮಾಡಿ. ಹಾಗೆ ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.